ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಮೊಟ್ಟ ಮೊದಲ ಬಾರಿಗೆ ದ್ರಾವಿಡ ಭದ್ರಕೋಟೆಯನ್ನ ಛಿದ್ರ ಮಾಡಿ ಇತಿಹಾಸವನ್ನ ನಿರ್ಮಾಣ ಮಾಡಿರೋದು ಬೇರೆ ಯಾರೂ ಅಲ್ಲ, ತಮಿಳುನಾಡಿನ ಪ್ರಖ್ಯಾತ ನಟ ದಳಪತಿ ವಿಜಯ್. ತಮ್ಮ ಪಕ್ಷ ಏನಿದೆಯಲ್ಲ ಟಿವಿಕೆ ಪಕ್ಷದ ಮುಖಾಂತರ ಆ ಭದ್ರಕೋಟೆಯನ್ನ ಛಿದ್ರ ಮಾಡಿರುವಂಥದ್ದು ದ್ರಾವಿಡ ನೆಲವನ್ನ. ಸೊ ಈಗ ಬೇಕಾಗಿರೋದು, ಈಗ ತಮಿಳುನಾಡಿನಲ್ಲಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಬಟ್ ಆದರೆ ಪರಿಪೂರ್ಣವಾಗಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ 10 ಜನರ ಸಂಖ್ಯೆ ಬೇಕಾಗತ್ತೆ, 10 ಜನ ಶಾಸಕರ ಬೆಂಬಲ ಬೇಕಾಗತ್ತೆ ದಳಪತಿ ವಿಜಯ್ ಅವರಿಗೆ. ಇದು ಈಗ ತಲೆನೋವು ಆಗಿರೋದು. ಈಗಾಗಲೇ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ಬೆಂಬಲ ಕೊಡಿ ಅಂತೇಳಿ. ಕಾಂಗ್ರೆಸ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಇದರ ಜೊತೆಗೆ ಕಾಂಗ್ರೆಸ್ ಅಂತೂ ಸುಮ್ಮನೆ ಬರ್ತಾ ಇಲ್ಲ, ಕೆಲವೊಂದಿಷ್ಟು ಬೇಡಿಕೆಯನ್ನು ಇಟ್ಟಿದೆ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಹಂಗಾಗಿ ಆ ಬೇಡಿಕೆಗಳಿಗೆ ವಿಜಯ್ ಓಕೆ ಅಂತ ಹೇಳಿದಾರ ಅಥವಾ ಇಲ್ಲ ಅನ್ನುವಂಥ ಕುತೂಹಲ ಇದೆ. ಅದರ ಜೊತೆಗೆ ಯಾವ ರೀತಿಯಾಗಿ ಸುನಾಮಿ ಎದ್ದಿತ್ತು ಅಲ್ಲಿ ಅಂತೇಳಿ ಈ ಪರಿಯಾಗಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಕೇವಲ 2 ವರ್ಷದಲ್ಲಿ ಈ ರೀತಿಯಾಗಿ ಒಂದು ಧೂಳೆಬ್ಬಿಸ್ತಾರೆ ಅಂತೇಳಿ ಬಹುಶಃ ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಹಬ್ಬ ಅಂದರೆ 8ರಿಂದ 10 ಸೀಟ್ ಗೆಲ್ಬಹುದು ಅಂತೇಳಿ. ಬಟ್ ಈ ರೀತಿಯಾಗಿ ಒಂಥರ ಬಿಗ್ ಪಕ್ಷವಾಗಿ, ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇತಿಹಾಸ, ಇಡೀ ಭಾರತ ತಮಿಳುನಾಡಿನ ಚಿತ್ರಣವನ್ನು ನೋಡ್ತಾ ಇರುವಂಥದ್ದು. ಹೇಗೆ ಇದೆಲ್ಲ ಸಾಧ್ಯ ಅಂತೇಳಿ, ಯಾಕಂದರೆ ಇದು ಫಸ್ಟ್ ಟೈಮ್ ಏನಲ್ಲ, ತಮಿಳುನಾಡು ಭಾಗದಲ್ಲಿ ಈ ರೀತಿಯ ನಟರಿಗೆ ಅವಕಾಶ ಮಾಡಿಕೊಂಡೇನೆ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಚಾರ ಅಂದರೆ ವಿಪರೀತವಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ವಿಜಯ್ ಅವರು. ಅದನ್ನು ಹೇಗೆ ಸರಿ ಮಾಡ್ತಾರೆ ಅನ್ನೋದು, 2.5 ಲಕ್ಷ ಕೋಟಿ ಗ್ಯಾರಂಟಿಗೆ ಬೇಕಾಗತ್ತೆ. ಮೇಲ್ನೋಟಕ್ಕೆ ಅದನ್ನು ಗೊತ್ತಿಲ್ಲ, ರಾಜಕೀಯ ಅನುಭವ ಅಂತೂ ಇಲ್ಲ ವಿಜಯ್ ಅವರಿಗೆ. ಬಟ್ ಹೇಗೆ CM ಆದ ನಂತರ ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಎಲ್ಲ ಚಾಲೆಂಜಸ್ ಇದ್ದಾವೆ. ಅದರ ಮಧ್ಯೆ ನಾಳೆ CM ಆಗಿ ಪ್ರಮಾಣ ವಚನ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಈಗಿರುವಂಥ ಪ್ರಶ್ನೆ, ಬೆಂಬಲ ಯಾರು ಕೊಡ್ತಾರೆ? ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇರುವಂಥ ಹಿನ್ನೆಲೆ BJP ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು, ಅವರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಲೆಕ್ಕಾಚಾರ ಇದೆ ಅಂತೆ. ಸೊ ಹಂಗಾಗಿ ಅಂತಿಮವಾಗಿ ಏನೆಲ್ಲ ಡಿಸೈಡ್ ಆಗುತ್ತೆ, ನಾಳೆ ಯಾವ ರೀತಿಯಾಗಿ ಪ್ರಮಾಣ ವಚನ ಇರುತ್ತೆ, ಯಾರೆಲ್ಲ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಯಾಕಂದರೆ ಈಗಾಗಲೇ 15 ದಿನ ಟೈಮ್ ಕೊಟ್ಟಿದ್ದಾರಂತೆ ನನಗೆ CM ಸಂಪೂರ್ಣವಾಗಿ ಒಂದು ಪರಿಪೂರ್ಣವಾಗಿ ತಮಿಳುನಾಡಿನ CM ಆಗಬೇಕು, ಕೆಲವೊಂದಿಷ್ಟು ಸಚಿವರಿಗೆ ಒಂದು ಪ್ರಮಾಣ ವಚನ ಬೋಧಿಸಬೇಕು ಅಂತ ಹೇಳಿದ್ರೆ ಸಮಯ ಬೇಕು ಅಂತ ವಿಜಯ್ ಅವರು ಕೇಳಿಕೊಂಡಿದ್ದಾರಂತೆ. ಸೊ ಹಂಗಾಗಿ ಇದೆಲ್ಲ ಪ್ಲಾನ್ ನಡೀತಾ ಇದೆ. ಯಾರು ಅವ್ರ ಜೊತೆ ಕೈ ಜೋಡಿಸ್ತಾರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ, ದಳಪತಿ ದರ್ಬಾರ್ ವಿಜಯ್ ಕೈಬಲ. ತಮಿಳುನಾಡಿನಲ್ಲಿ ಇನ್ಮೇಲೆ ದಳಪತಿ ದರ್ಬಾರ್ ಆರಂಭ ಆಗತ್ತೆ. ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿಯಾಗಿ ಸುನಾಮಿ ಏಳುತ್ತೆ ತಮಿಳುನಾಡು ಭಾಗದಲ್ಲಿ ಅಂತೇಳಿ. ದಳಪತಿ ದರ್ಬಾರ್ ಆರಂಭಕ್ಕೆ ಕೇವಲ 1 ದಿನ ಬಾಕಿ, ನಾಳೆ ಬಿಟ್ಟು ನಾಡಿದ್ದು. ಸೊ ಮೇ 8ರಂದು ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. ಸೊ ರಾಜ್ಯಪಾಲರನ್ನ ಭೇಟಿಯಾಗಿ ಈಗಾಗಲೇ ಹಕ್ಕನ್ನು ಮಂಡಿಸಿದ್ದಾರೆ ವಿಜಯ್ ಅವರು. ಸೊ ನೂತನ ಸರ್ಕಾರ ರಚನೆಗೆ ಸ್ವಲ್ಪ ಸಮಯ ಕೇಳಿದ್ದಾರೆ ಅಂತೆ, ಯಾರು ಬೆಂಬಲ ನೀಡ್ತಾರೆ ಅಥವಾ ಅವರ ಬೇಡಿಕೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ದಳಪತಿ ವಿಜಯ್ಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಸೊ DMKಗೆ ಕೈ ಕೊಟ್ಟು ಇಲ್ಲಿ TVKಗೆ ಬೆಂಬಲವನ್ನು ಘೋಷಣೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ಅಂದರೆ ಕಾಂಗ್ರೆಸ್ ಹೈಕಮಾಂಡ್. ಸೊ ಈಗ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಓಕೆ ಹೇಳಿದೆ. ಆದರೆ ಕೆಲವೊಂದಿಷ್ಟು ಬೇಡಿಕೆಯನ್ನು ಇಟ್ಕೊಂಡಿದೆ ಅನ್ನೋದು, 2 ಸಚಿವ ಸ್ಥಾನ, ಇನ್ನು ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನ ಕಾಂಗ್ರೆಸ್ TVK ಮುಂದೆ ಇಟ್ಟಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಇನ್ಸೈಡ್ ಮಾಹಿತಿ. ಸೊ ಹಂಗಾಗಿ ಕಾದು ನೋಡಬೇಕು ಇದಕ್ಕೆ TVK ಒಪ್ಪಿಗೆ ಕೊಡುತ್ತಾ ಇಲ್ಲ ಅನ್ನೋದು. ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ಅಂತೂ ರಚನೆ ಆಗತ್ತೆ, ಅದಂತೂ ಫಿಕ್ಸು. ಬಟ್ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಪಡಿತಾರಾ ಇಲ್ಲ ಅನ್ನುವಂಥ ಕುತೂಹಲ ಇದೆ. ಸೊ ಹಂಗಾಗಿ ರಾಜಕೀಯವಾಗಿ ಎಷ್ಟೊಂದು ಅನುಭವ ಇಲ್ಲ ವಿಜಯ್ ಅವರಿಗೆ. CM ಆದ ನಂತರ ಆ ತಮಿಳುನಾಡು ಸರ್ಕಾರವನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಪ್ರಮುಖವಾಗಿ ಈ ವಿಚಾರವಾಗಿ ಯಾವಾಗ ಸ್ಪಷ್ಟ ಬಹುಮತವಾಗಿ 108 ಸ್ಥಾನವನ್ನು ಗೆದ್ದು ವಿಸಿಲ್ ಹಾಕಿದ್ರಲ್ಲ, ಅದಾದ ನಂತರ ನಮ್ಮ ರಾಜ್ಯದ ನಾಯಕರು ಕೂಡ ಮಾತನಾಡಿದ್ದಾರೆ. ಅಶೋಕ್ ಅವರು ಮಾತನಾಡಿದ್ದಾರೆ, ಆಮೇಲೆ DK ಶಿವಕುಮಾರ್ ಪರಮ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ.
ಮೇಲಾಗ್ತಾ ಇದೆ. ಪಾಪ DMK ಅವರು ಇವ್ರನ್ನ ನಂಬ್ಕೊಂಡು ಬಿಜೆಪಿ ವಿರುದ್ಧ ಮಾತಾಡಿ ಅವರು ಇವತ್ತು ಸಪ್ಪೆ ಮೋರೆ ಹಾಕೋಣ ಪರಿಸ್ಥಿತಿ ಬಂದಿದೆ. ಚುನಾವಣೆಗೆ ಮುಂಚೆ DMK ಜೊತೆ ಕಾಂಗ್ರೆಸ್ ಅವರು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿ ಒಟ್ಟಿಗೆ ನಾವು ಸರ್ಕಾರ ರಚನೆ ಮಾಡಬೇಕು, ಸರ್ಕಾರದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿದ್ರು. ಚುನಾವಣೆ ಆದಮೇಲೆ DMK ಸೋಲಾಯಿತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆದ್ದಿನ ಬಾಲ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಯಾವುದೇ ರೀತಿಯ ಒಂದು ಸಿದ್ಧಾಂತ ಇಲ್ಲ, ಗೆದ್ದೆದ್ದಿನ ಬಾಲ ಹಿಡಿಯುವಂಥದ್ದು ಅವ್ರ ಚಾಳಿ. ಬಿಜೆಪಿ ಅಲಯನ್ಸ್ ಜೊತೆ ದೂರ ಇರಬೇಕು, ಸೆಕ್ಯುಲರ್ ಅಷ್ಟರ ಪಾಪ್ಯುಲಾರಿಟಿ ವೋಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದರು, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಬಹಳ ದಿವಸದಿಂದ ರೂಲ್ ಮಾಡಿದೆ. ADMK ಮಾಡಿದೆ, DMK ಮಾಡಿದೆ, ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಇವರು ಅಂತ. ಅಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನರೇಷನ್ ಹೊಸ ಬದಲಾವಣೆಯನ್ನ ನೋಡ್ತಾ ಇದ್ದು, ಇದೆಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ AAP ವಕ್ತಾರರಾಗಿರುವಂಥ ರವೀಶ್ ದಾಸಪ್ಪ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ JDS ವಕ್ತಾರರಾಗಿರುವಂಥ ತಿಮ್ಮೇಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ಇರ್ಷಾದ್ ಅಹಮದ್ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ BJP ವಕ್ತಾರರಾಗಿರುವಂಥ ರುದ್ರದೇವರು ರಾಮನಗರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್, ಇರ್ಷಾದ್ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಆರಂಭದಲ್ಲಿ ಇದೇ ದಳಪತಿ ವಿಜಯ್ ಅವರಿಗೆ ಗೇಲಿ ಮಾಡ್ತಾ ಇದ್ರಿ, ಈಗ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇದ್ರಿ, ಯಾಕೆ ಈ ಬದಲಾವಣೆ? ನೋಡಿ, ಚುನಾವಣೆ ಮುಂಚೆ ಅವರು ಬಂದು ನಮ್ಮ ಜೊತೆಯಲ್ಲಿ ಒಂದು ಚುನಾವಣಾ ಮೈತ್ರಿಯನ್ನು ಮಾಡ್ಕೊಳ್ಳುವಂಥ ಒಂದು ಮನವಿ ಮಾಡಿದ್ದು ನಿಜ. ನಾವು ನಮ್ಮ ನಾಯಕತ್ವ ಒಂದು ಹಂತದಲ್ಲಿ ಹೋಗಿ ಮಾತನಾಡಿದ್ದು ನಿಜ. ಆದರೆ ನಾವು ಆವಾಗ DMK ಜೊತೆಯಲ್ಲಿ ಮೈತ್ರಿ ಇತ್ತು ನಮ್ಮದು. ಸೊ ಹಾಗಾಗಿ ಕೆಲವೊಂದು ಸಬ್ಜೆಕ್ಟ್ಗಳ ಮೇಲೆ ಮತ್ತು ಎಲ್ಲ ಮುಖಂಡರುಗಳ ಒಂದು ಒಮ್ಮತದ ಒಂದು ನಿರ್ಣಯ ಬರದೇ ಇರುವ ಹಿನ್ನೆಲೆಯಲ್ಲಿ ನಾವು DMK ಜೊತೆಯಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ವಿ ಮತ್ತು ಏನು ಫಲಿತಾಂಶ ಇದೆ ಎಲ್ಲರ ಮುಂದೆ ಇದೆ ಇವತ್ತು. ಆದರೆ ನಿನ್ನೆ ಅದೇ ಏನು ಇವತ್ತು ಮಾನ್ಯ ವಿಜಯ್ ಅವರು 108 ಕ್ಷೇತ್ರಗಳನ್ನು ಪಡೆದು ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಹಿನ್ನೆಲೆಯಲ್ಲಿ ಅವರು ನಮ್ಮ ನೇತೃತ್ವವನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಮ್ಮ ಜೊತೆಯಲ್ಲಿ ಬನ್ನಿ ಅಂತ ಅವರು ನಿನ್ನೆ ಮನವಿ ಮಾಡಿರೋ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಇವತ್ತೊಂದು ನಿರ್ಣಯ ಮಾಡಿದ್ದಾರೆ. ಏನು ಜಾತ್ಯತೀತ ಪ್ರಗತಿಪರ ಒಂದು ನಮ್ಮ ಸಿದ್ಧಾಂತ ಇರುವ ಹಿನ್ನೆಲೆಯಲ್ಲಿ ವಿಜಯ್ ಅವರ ಪಕ್ಷದ ಸಿದ್ಧಾಂತವೂ ಕೂಡ ಒಂದೇ ಇರೋದರಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕು. ಮತ್ತು ಅಲ್ಲಿ ಏನು ಕೋಮುವಾದಿ ಪಕ್ಷಗಳು ಅಥವಾ ಬೇರೆ ಬೇರೆ ರೀತಿಯ ಪಕ್ಷಗಳು ಅಲ್ಲಿ ಬಂದು ಇದರ ಅಡ್ವಾಂಟೇಜನ್ನು ತೆಗೆದುಕೊಳ್ಬಾರ್ದು. ಅದು ತಮಿಳುನಾಡಿನ ಒಂದು ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ತಮಿಳುನಾಡಿನ ಜನ ಇವತ್ತು ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ನಾವು ಗೌರವಿಸಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು 108 ಸ್ಥಾನಗಳನ್ನು ಅವರು ಪಡೆದಿದ್ದಾರೆ. ಸೊ ಅವರಿಗೆ ಬಹುಮತದ ಒಂದು ಸ್ವಲ್ಪ ಕೊರತೆ ಇದೆ.
ಸೊ ಅದನ್ನು ನಾವು ಒಂದೇ ಸಿದ್ಧಾಂತ ಇರೋದ್ರಿಂದ ನಮ್ಮ ವಿಚಾರಗಳು ವಿನಿಮಯ ಆದಾಗ ಎಲ್ಲೋ ಒಂದು ಕಡೆ ಈ ತಮಿಳುನಾಡಿನ ಒಂದು ಪ್ರಗತಿಗೆ, ತಮಿಳುನಾಡಿಗೆ ಡೆವಲಪ್ಮೆಂಟ್ಗೆ ಪೂರಕವಾಗಿ ನಾವು ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನೇತೃತ್ವ ಮತ್ತು ತಮಿಳುನಾಡಿನ ನಮ್ಮ ಕಾಂಗ್ರೆಸ್ ಘಟಕ ಮತ್ತು ಅಲ್ಲಿನ ಶಾಸಕಾಂಗ ಪಕ್ಷದ ನಿರ್ಣಯ ಕೂಡ ಒಂದಾಗಿರೋದ್ರಿಂದ ನಾವು ವಿಜಯ್ ಅವ್ರ ಜೊತೆಯಲ್ಲಿ ಹೋಗಬೇಕಂತ ನಮ್ಮ ನೇತೃತ್ವ ನಿರ್ಣಯ ಮಾಡಿದೆ. ಎಸ್ ರುದ್ರ ಸರ್. ಸರ್ ಎಸ್, ವಿಜಯ್ ಅವ್ರ ಜೊತೆಗೆ ಕೈ ಜೋಡಿಸಿರೋದು ಕಾಂಗ್ರೆಸ್, ನಿಮ್ಗೆ ಏನು ಅನ್ಸುತ್ತೆ? ಯಾವ ಉದ್ದೇಶ ಇಟ್ಕೊಂಡು? ಅಂದರೆ ಆಡಳಿತ ಪಕ್ಷ TVK ಇದೆ, ಕೈ ಜೋಡಿಸಿದ್ರೆ ಒಳ್ಳೇದಾಗತ್ತಂತನ, ಅಥವಾ ಬೇರೆ ಏನಾದರೂ ಪ್ಲಾನ್ ಮಾಡಿಕೊಂಡು ಕಾಂಗ್ರೆಸ್ ಕೈ ಜೋಡಿಸಿದೆ ಅನ್ಸುತ್ತಾ, ಹೇಗೆ? ಸರ್ ನೋಡಿ, ನನ್ನ ಅಭಿಪ್ರಾಯದ ಪ್ರಕಾರ ವಿಜಯ್ ಅವರು ದುಡುಕಿನ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆ ರಾಜಕೀಯದ ಅನುಭವ ಕೊರತೆ ಇರ್ಬೋದು, ಜನ ಮತದಾರರು ತೀರ್ಮಾನ ಕೊಟ್ಟಿದ್ದಾರೆ, ಅದನ್ನ ಕಾಂಗ್ರೆಸ್ಗೆ ಬೆಂಬಲ ಕೋರಿದ್ದು ದುಡುಕಿನ ನಿರ್ಧಾರ ಅಂತ. ಎಸ್, ಹೇಗೆ ಅಂತ ಕೇಳಿದ್ರೆ ನೋಡಿ, ಅವ್ರಿಗೆ ಬದ್ಧತೆನೇ ಇಲ್ಲ. ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಈಗ ಪಾರ್ಲಿಮೆಂಟ್ ನಲ್ಲಿ ಯಾವ್ದಾರ ಒಂದು ಮಹತ್ತರವಾದಂತ ವಿಚಾರ ಚರ್ಚೆ ನಡೀತಾ ಇರ್ತದೆ ಅಂದ್ರೆ ರಾಹುಲ್ ಗಾಂಧಿ ಅವರಲ್ಲಿ ಇರೋದಿಲ್ಲ. ಅವರು ಪಾರ್ಲಿಮೆಂಟ್ ನಲ್ಲಿ ಭಾಗವಹಿಸದಂತದ್ದನ್ನೇ ಭಾಗವಹಿಸಿಲ್ಲ. ಅವರು ಹೊರದೇಶದಲ್ಲಿ ಪ್ರವಾಸದಲ್ಲಿ ಇರ್ತಾರೆ. ಅಂದ್ರೆ ದೇಶದ ಹಿತಾಸಕ್ತಿನೇ ಅವ್ರಿಗೆ ಇಲ್ಲದೆ ಇರತಕ್ಕಂಥದ್ದು, ಆಸಕ್ತಿನೇ ಇಲ್ಲ. ದೇಶದ ಅಭಿವೃದ್ಧಿ ಇರ್ಬೋದು, ದೇಶದಲ್ಲಿ ಯಾವುದೋ ಒಂದು ನಿರ್ಣಯ ತಗೊಂತಾ ಇದೆ, ಒಬ್ಬ ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಆ ಸ್ಥಾನದಲ್ಲಿ ಕುಳಿತು ಏನು 145 ಕೋಟಿ ಜನತೆಯ ನನ್ನ ಆಯ್ಕೆ ಮಾಡಿ ಇಲ್ಲಿ ಕಳಿಸಿದರೆ, ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು, ಯಾವ ವಿಚಾರ ಬಗ್ಗೆ ಸೌಹಾರ್ದತ್ವವಾಗಿ ಚರ್ಚೆ ಮಾಡಬೇಕು, ಯಾವುದನ್ನ ವಿರೋಧಿಸಬೇಕು ಅನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರಾದವರು ಅಲ್ಲಿರೋದಿಲ್ಲ. ಆ TVK ಅವರು ಇಂತಹ ಒಂದು ಮುಗ್ಧತೆಯಲ್ಲಿ ಅವರ ಜೊತೆ ಕೈ ಜೋಡಿಸ್ತಾ ಇರತಕ್ಕಂಥದ್ದು ಅವ್ರಿಗೆ ಬದ್ಧತೆ ಇದೆಯಾ ಅಂತ ನನ್ನ ವೈಯಕ್ತಿಕ ಪ್ರಶ್ನೆ. ಎರಡನೇದಾಗಿ, ರಾಹುಲ್ ಗಾಂಧಿ ಅವರು ನಾಯಕತ್ವ ವಹಿಸಿಕೊಂಡ ನಂತರ ರಾಜ್ಯ ಮಾತ್ರ ಅನ್ನುವಂಥದ್ದನ್ನೆಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು ದೇಶದ ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ನ ಹೀನಾಯ ಸ್ಥಿತಿ ಇವತ್ತೇನಾಗಿದೆ. ಈಗ ಉದಾಹರಣೆಗೆ ಪಶ್ಚಿಮ ಬಂಗಾಳ ತಗೊಳ್ಳೋಣ, ಈಗ ಉದಾಹರಣೆಗೆ ನಾವು ಮೊನ್ನೆ ಈ ತಮಿಳುನಾಡಲ್ಲೇ ತಗೊಳ್ಳೋಣ, ಈಗ ಅಸ್ಸಾಂನಲ್ಲಿ ಚುನಾವಣೆ ಆಯಿತು ತಗೊಳ್ಳೋಣ, ಪಾಂಡಿಚೇರಿಯಲ್ಲಿ ತಗೊಳ್ಳೋಣ. ಇವತ್ತು ಕಾಂಗ್ರೆಸ್ನ ಸ್ಥಿತಿ ಏನಾಗಿದೆ? ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ, TVK ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ ಅಷ್ಟು ಸೂಕ್ತವಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಎಸ್ ತಿಮ್ಮೇಗೌಡ್ರೆ, ಈಗ TVK ಅನ್ನೋದು ಅದು ಪ್ರಾದೇಶಿಕ ಪಕ್ಷ, JDS ಅನ್ನೋದು ಕೂಡ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ. 2 ವರ್ಷದಲ್ಲಿ ಈ ರೀತಿಯಾಗಿ ಇತಿಹಾಸ ನಿರ್ಮಾಣ ಆಗಿರೋದು. JDS ಇರೋದು ದೇವೇಗೌಡರ ಕಾಲದಿಂದಲೂ. ಎಲ್ಲಿ ಎಡುತ್ತಾ ಇದೆ JDS ಪಕ್ಷ? ಯಾಕೆ ಆ ರೀತಿ ಸುನಾಮಿ ಅಥವಾ ಒಂದು ಸ್ಪಷ್ಟ ಬಹುಮತ ಬರೋಕ್ಕೆ JDS ಕಡೆಯಿಂದ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ? ನೋಡಿ, ತಮಿಳುನಾಡಿನ ಒಂದು ಮೊದಲನೇದಾಗಿ ತಮಿಳುನಾಡು ನಮ್ಮ ವಿಜಯ್ ಅವರು ನಾಳೆ CM ಆಗಿ ಪ್ರಮಾಣವನ್ನು ವಚನ ಸ್ವೀಕರಿಸ್ತಾರೆ, ಅವರಿಗೆ ಅಭಿನಂದನೆಗಳು. ಅದೇ ರೀತಿ ನಮ್ಮ ಕರ್ನಾಟಕದರಾಗಿರ್ತಕ್ಕಂಥ 3 ಜನ ಶಾಸಕರಾಗಿದ್ದಾರೆ, ಅವರು ಕೂಡ ಈ ವಾಹಿನಿ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ಏನಾಗಿದೆ, ತಮಿಳುನಾಡಿನಲ್ಲಿ ಬೇರೆ ನಮ್ಮ ದೇಶದ ರಾಜ್ಯಗಳಿಗೆ ಹೋಲಿಸಿದ್ರೆ ತಮಿಳುನಾಡಿನ ಈ ಒಂದು ರಾಜಕೀಯ ಇದೇ ಬೇರೆ ಆಗಿರ್ತದೆ. ಆ ದ್ರಾವಿಡ ಒಂದು ಏನು ಜನರಿದ್ದಾರೆ ತಮಿಳುನಾಡಲ್ಲಿ, ಅವರ ಒಂದು ಮನಸ್ಥಿತಿ, ಚುನಾವಣಾ ಮನಸ್ಥಿತಿನೇ ಒಂದು ರೀತಿ ಇದೆ ಅಂತಕ್ಕಂಥದ್ದನ್ನೇ ಹೇಳ್ಬೋದು. ಹೇಗೆಂದರೆ, ಹಿಂದೆ ಅಣ್ಣಾದೊರೈ ಸ್ಥಾಪನೆ ಮಾಡಿದಂಥ ಪಕ್ಷದಿಂದ ಅವತ್ತು ಅವರು ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿ ಕರುಣಾನಿಧಿ ಮತ್ತು MGR ಇಬ್ಬರೂ ಕೂಡ ಒಟ್ಟಿಗೆ ಇದ್ದಂಥವ್ರು. ಕರುಣಾನಿಧಿ ಬರಹಗಾರರು, MGR ನಟನೆ ಮಾಡ್ತಾಯಿದ್ರು. ಆವಾಗ ಅವ್ರು ಸ್ಥಾಪನೆ ಮಾಡಿದಂತಹ ಏನು ಪಕ್ಷ ಇತ್ತು, ಆಮೇಲೆ ಇವರಿಬ್ಬರಲ್ಲಿ ಒಂದು ಸಣ್ಣ ಬಿರುಕು ಬರುತ್ತೆ. ಆಮೇಲೆ ಇವರು ಕರುಣಾನಿಧಿ DMK ಮಾಡ್ತಾರೆ, ಅವರು ADMK ಮಾಡ್ತಾರೆ, ಅವರು 10 ವರ್ಷ ಮಾಡ್ತಾರೆ, ಇವರು 10 ವರ್ಷ ಮಾಡ್ತಾರೆ. ತದನಂತರ MGR ನಂತರ ಜಯಲಲಿತಾ ಅವ್ರು ಬರ್ತಾರೆ, ಅವರು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಒಂದನ್ನು ಗಮನಿಸ್ಬೋದು, ಕರುಣಾನಿಧಿಯವ್ರು ಕೊಟ್ಟ ಮೇಲೆ MGR ಅವ್ರು ಮಾಡ್ತಾರೆ. ಆಮೇಲೆ ತದನಂತರ ಕರುಣಾನಿಧಿಯವ್ರು ಬಂದ ನಂತರ ಜಯಲಲಿತಾ ಅವ್ರು ಮಾಡ್ತಾರೆ. ಜಯಲಲಿತಾ ಅವ್ರು ಮಾಡಿದ ಮೇಲೆ ಇವರು ಸ್ಟಾಲಿನ್ ಅವ್ರು ಏನು ಬಂದರು, ಅವ್ರ ಮಗವ್ರು ಬಂದರು. ಅಲ್ಲಿ ತದನಂತರ ಒಂದು ಸೆಕೆಂಡ್ ಲೈನ್ನ ಒಂದು ಗ್ರೂಪನ್ನು ಅವರು ಆ ಪಕ್ಷದಲ್ಲಿ ತರೋದಾಗಲಿ, ಆ ರಾಜಕೀಯವಾಗಿ ಅವ್ರನ್ನ ಮುನ್ನೆಲೆ ತರೋದಾಗಲಿ, ಮತ್ತು ಅದೇ ರೀತಿಯಲ್ಲಿ DMKಯಲ್ಲಿ ಕೂಡ ಬೇರೆಯವ್ರು ಬರ್ತಕ್ಕಂಥದ್ದಲ್ಲಿ ಅವಕಾಶನೇ ಸಿಕ್ಕಲಿಲ್ಲ. ಏನಾಯಿತು, ಇವರೇ ಕುಟುಂಬ ರೀತಿ, ಅಂದರೆ ಕುಟುಂಬ ರೀತಿಯಿಂದ ಎಲ್ಲ ಅವರೇನು ಎಲ್ಲ ರಾಜಕೀಯವಾಗಿ ಬಂದಿದ್ದಾರೆ, ಅಂದರೆ ಚುನಾವಣೆಯಲ್ಲಿ ಗೆದ್ದೇ ಬಂದಿದ್ದಾರೆ. ಆದರೆ ಏನಾಯಿತು, ಅವರು ಒಂದು ಬೇರೆದೊಂದನ್ನು ಬೆಳೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದನ್ನು ಜನ ಏನು ಮಾಡಿದ್ರು, ಜೊತೆಗೆ ಅಭಿವೃದ್ಧಿ ಕಡಿಮೆ ಆಯಿತು. ಅಭಿವೃದ್ಧಿ ನೋಡಿ, ಅವಾಲಿಂದನೂ ಕೂಡ ಅಭಿವೃದ್ಧಿ ಕಡಿಮೆ ಆಯಿತು. ಇದೇನಾಯಿತು, ಈ ಒಂದು ನಮ್ಮ ವಿಜಯ್ ಏನಿದ್ದಾರೆ, ಇವರು ಸ್ವಲ್ಪ ಜನಾಕರ್ಷಣವಾಗಿ ಏನೊಂದು ಇವತ್ತು ಫ್ರೀ ಬೀಸನ್ನು ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ತುಂಬ ಫ್ರೀ ಬೀಸ್ ಕೊಟ್ಟಿದ್ದಾರೆ. ಅವರ ಒಂದು ವರ್ಚಸ್ಸಿದ್ರೂ ಕೂಡ ನಮ್ಮ
ಚಲನಚಿತ್ರ ನಟನೆಯಲ್ಲಿ ಅವರಿಗೆ ಆದಂಥ ಒಂದು ವರ್ಚಸ್ಸಿದ್ರೂ ಕೂಡ ಇವತ್ತಿನ ಯಂಗ್ ಜನರೇಷನ್ ಏನಿದೆ 18 to 30 ಇಯರ್ಸ್ ಒಳಗಡೆ ಹಾಕಿರ್ತಕ್ಕಂಥ ಮತದಾರರೇ ಜಾಸ್ತಿ. ಮಹಿಳೆಯರು ಮತ್ತು ಯಂಗ್ ಜನರೇಷನ್ ಏನಿದ್ದಾರೆ ಅವರೇ ಜಾಸ್ತಿ ಆಗಿರ್ತಕ್ಕಂಥವ್ರು. ಏನಾಗಿದೆ ಅವರ ಒಂದು ಮನಸ್ಥಿತಿ, ಯಾರು ಯಂಗ್ ಜನರೇಷನ್ ಮತ್ತು ಮಹಿಳೆಯರದು, ಒಂದ್ಸಾರಿ ಬದಲಾವಣೆ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಯಾಕೆಂದರೆ ಜಯಲಲಿತಾ ಅವರು ಆದಮೇಲೆ ಯಾವ ರೀತಿ ಪರಿಸ್ಥಿತಿ ಚೇಂಜ್ ಆಯಿತು, ADMKನಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಏನೆಲ್ಲ ಸಮಸ್ಯೆಗಳಾಯಿತು, ಇದನ್ನು DMK ಮಾತ್ರ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಯಿತು. ಅದನ್ನು ಯೋಚನೆ ಮಾಡಿದಂಥ ಜನ ಏನು ಮಾಡಿದ್ರು, ಇಲ್ಲ ಈ ಸರ್ ನಾವೇನಾದರೂ ಬೇರೆ ಒಂದು ಆಪ್ಷನ್ ಮಾಡಲೇಬೇಕು ಇದಕ್ಕೆ, ಅಂದರೆ ಇವರೊಬ್ಬರನ್ನ ಬಿಟ್ಟು ಏನಾದರೂ ಒಂದು ಬೇರೆ ಬದಲಾವಣೆ ತರೋಣ ಅಂತಕ್ಕಂಥ ಮನಸ್ಥಿತಿಯಿಂದ ನೋಡಿ. ಇವತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ಯಾಲಿನ್ ಬಗ್ಗೆ ಒಂದು ಆಡಳಿತ ವಿರೋಧ ಅಲ್ಲೇ ಇಲ್ಲ. ಆದರೆ ಮನಸ್ಥಿತಿ ಏನಾಗಿತ್ತು ಅಂದ್ರೆ ಏನಪ್ಪ ಯಾವಾಗ ಈಗಲೇ ಬರ್ತಾರೆ, ಇವರೇ ಬರ್ತಾರೆ, ಇಲ್ಲ ADMK ಬರ್ತಾರೆ, ಒಂದ್ಸರಿ ಬದಲಾವಣೆ ಮಾಡೋಣ ಅಂತಕ್ಕಂಥದ್ದು. ಮತ್ತೆ ರಾಷ್ಟ್ರೀಯ ಪಕ್ಷಗಳನ್ನ ಅವ್ರು ಇಷ್ಟಪಡ್ತಾ ಇಲ್ಲ. ಅದೇನಕ್ಕೂ ಗೊತ್ತಿಲ್ಲ, ಇದು ಅವಲಿಂದ ಅಷ್ಟೇ ಸಾಧ್ಯನೇ ಆಗ್ತಾರ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಸಾಧ್ಯನೇ ಆಗ್ತಾಯಿಲ್ಲ ಅದು. ಬಟ್ ಅವ್ರ ಮನಸ್ಥಿತಿ ಹಂಗಿದೆ. ಹಾಗಾಗಿ ಇವತ್ತು ವಿಜಯ್ ಅವರು ವಿಜಯವನ್ನು ಸಾಧಿಸಿದ್ದಾರೆ. ಜೊತೆಗೆ ಇನ್ನು ಮುಂದೆ ಅವ್ರು ಯಾವ ರೀತಿ, ಯಾಕೆಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಆಡಳಿತದಲ್ಲಿ ಅನುಭವ ಕಡಿಮೆ ಇದೆ, ಅವ್ರು ಯಾವ ರೀತಿ ಅವರು ಇನ್ನು ಮುಂದೆ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಜೊತೆಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇವತ್ತು ಕಾಂಗ್ರೆಸ್ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥದ್ದು, ಅದೇ ಮೊದಲು ಅವರು ವಿಜಯವರೇ ಹೋಗಿ ಮಾತಾಡಿದಾಗ ಅದನ್ನ ತಿರಸ್ಕಾರ ಮಾಡಿ ಈಗ ಮಾಡಿರ್ತಕ್ಕಂಥ DMK ಸಂಬಂಧವನ್ನು ಬಿಟ್ಟು ಇವ್ರು ಮಾಡಿರ್ತಕ್ಕಂಥದ್ದು ಒಂದು ರೀತಿ ಸಮಂಜಸವಲ್ಲ ಅಂತ ನಾನು ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಲೋಕಸಭೆಯಲ್ಲಿ ಏನಾದರೂ ಗಟ್ಟಿಯಾಗಿ ಅವ್ರ ಜೊತೆ ನಿಂತ್ಕೊಂತಿದ್ದಂತಂದ್ರೆ DMKನೇ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಿಂತ್ಕೊಂತಿದ್ದಂತಂದ್ರೆ DMKನೇ ಮೊದಲನೇದಾಗಿ ಬರ್ತಾ ಇತ್ತು ನಿಂತ್ಕೊಳ್ಳೋದಕ್ಕೆ. ಇವತ್ತು ಇದನ್ನ ಕಳ್ಕೊಂತಿದ್ದಾರೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್ ರವಿ ಸರ್, ಈಗ ಆರಂಭದಲ್ಲಿ ಬಹುಶಃ ಯಾರು ಕೂಡ ಅಂದ್ಕೊಂಡಿರಲಿಲ್ಲ, ಜನ ಬೆಂಬಲ ಇತ್ತು, ನಾವು ನೋಡ್ತಿದ್ವಿ ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನಸಾಗರ ಇತ್ತು ಅಂತೇಳಿ. ಬಟ್ ಆ ಎಲ್ಲ ಜನ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ನೀವು ನಿರೀಕ್ಷೆ ಮಾಡಿದರೆ ಈ ಬಾರಿ ಈ ರೀತಿ ಧೂಳು ಎಬ್ಬಿಸ್ತಾರೆ, ಸುನಾಮಿನೇ ಎದ್ದೇಳುತ್ತೆ ಅಂತೇಳಿ ತಮಿಳುನಾಡು ಭಾಗದಲ್ಲಿ? ಸರ್, ತಮಿಳುನಾಡು ಹೊರತುಪಡಿಸಿ ಬೇರೆ ರಾಜ್ಯದವರಿಗೆ ಆ ಮಾಹಿತಿ ಕಡಿಮೆ ಇತ್ತು. ಬಹುತೇಕ ತಮಿಳಿಗರಿಗೆ ಇದು ಒಂದು ಸೂಚನೆ ಇತ್ತು. ಯಾಕೆಂದ್ರೆ ಈಗ ಜಂಜಿ ಯುಗ, ಈಗ ಏನಾಗಿದೆ, ಹೊಸ ಪೀಳಿಗೆಗೆ ಬದಲಾವಣೆ ಬೇಕು. ಏನು ಬದಲಾವಣೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕಾಲಕ್ಕೆ ತಕ್ಕನಾಗೆ ಬದಲಾವಣೆ ಹಾಗೆ ಆಗುತ್ತೆ. ಅದು ಯಾವ ರೂಪದಲ್ಲಿ ಆಗುತ್ತೆ ಅಂದರೆ, ಈ ಥರ ಒಂದೊಂದು ಹೊಸ ಜನ್ರೇಷನ್ ಏನಾದ್ರು ಒಂದು, ಈಗ ಲಾಸ್ಟ್ ನಾವು ನೋಡಿದಾಗ ನೇಪಾಳದಲ್ಲಿ ಒಂದು ಜಂಜಿ ಬದಲಾವಣೆ ಮಾಡಿದ್ರು. ಯಾರು ಊಹೆ ಮಾಡದಿರ್ತಕ್ಕಂಥ ಬಹುಮತನ ಬಾಲಿನ್ ಶಾ ಅವರಿಗೆ ಕೊಟ್ಟರು, ಅವರು ಅದು ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ಕೂಡ. ಈಗ ಏನಾಗಿದೆ ಅಂದರೆ, ರಾಷ್ಟ್ರದಲ್ಲಿ ಏನಾಗಿದೆ, ಕಾಂಗ್ರೆಸ್ ಮತ್ತು BJP ಇದೆಯಲ್ಲ, ಭ್ರಷ್ಟಾಚಾರದಲ್ಲಿ ಮತ್ತು ಕುಟುಂಬ ರಾಜಕಾರಣದಲ್ಲಿ ಎರಡು ಒಂದೇ ನಡೆದ ಎರಡು ಮುಖಗಳಿದ್ದಂಗೆ. ಅವ್ರು ಯಾವ್ಯಾವ ಅಧಿಕಾರ ಬರ್ತಾರೋ ಅವ್ರವ್ರ ಪಕ್ಷಗಳನ್ನ ಬೆಳೆಸ್ಕೊಂಡೇ ಹೋಗ್ತಾರೆ ಮತ್ತು ಅವ್ರವ್ರ ಕಡೆಯವ್ರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ. ಪ್ರಾದೇಶಿಕ ಪಕ್ಷಗಳನ್ನು ಆಲ್ಮೋಸ್ಟ್ ಎರಡೂ ಪಕ್ಷಗಳು ನಿರ್ನಾಮ ಮಾಡಿದೆ. ದಕ್ಷಿಣ ಭಾರತದ ನಾಗರಿಕರು ಇರೋದ್ರಲ್ಲಿ ಇಡೀ ದೇಶದಲ್ಲಿ ಸ್ವಲ್ಪ ಬುದ್ಧಿವಂತ ಜನರು. ಅವ್ರಿಗೆ ಗೊತ್ತು ಯಾರಿಗೆ ಅಧಿಕಾರ ಕೊಡಬೇಕು, ಯಾರಿಗೆ ಅಧಿಕಾರ ಕೊಡಬಾರ್ದು ಅಂತ. ಬಹುತೇಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಲ್ಲೂ ಪ್ರಾದೇಶಿಕ ಪಕ್ಷಗಳದೇ ಸ್ವಲ್ಪ ಪಾರುಪತ್ಯ ಮೇಲುಗೈ ಇರೋದು. ಕರ್ನಾಟಕದಲ್ಲಿ ಮಾತ್ರ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಅದಕ್ಕೆ ನೇರ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ JDS ಕಾರಣ. ಅವ್ರಿಗೆ ಕೊಟ್ಟಂಥ ಅವಕಾಶಗಳನ್ನ ಅವರು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಿಲ್ಲ. ಪರಿವಾರ ರಾಜಕಾರಣ ಮಾಡಿಕೊಂಡು ಅವರು ಮತ್ತೆ ಏನೋ ಅನುಕೂಲ ಸಿದ್ದು ರಾಜಕಾರಣಕ್ಕೆ ಅವರು ಪ್ರಖ್ಯಾತಿ ಕುಖ್ಯಾತಿ ಎರಡೂ ಪಡ್ಕೊಂಡಿದ್ದಾರೆ. ಇಲ್ಲ ಬಂದಾಗ್ಲೂ ಸಹ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಅಂತ. ಹೌದು, ಗಟ್ಟಿಯಾಗಿ ನಿಂತ್ಕೊಂಡಿಲ್ಲ. ಆಮೇಲೆ ಅವರು ಕರ್ನಾಟಕದಲ್ಲಿ JDS ಒಳ್ಳೆ ಪಕ್ಷ ಜನ ಮಾತಾಡ್ಕೊಳ್ತಾರೆ. ಅವ್ರು ಹೇಳಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಇವರಂದ್ರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಾವನ ಕಡೆ ಅನ್ನೋ ಒಂದು ಅನುಕೂಲ ಸಿದ್ಧ ರಾಜಕಾರಣಕ್ಕೆ ಅವರು ಬಲಿಯಾಗಿದ್ದಾರೆ. ಅವ್ರ ಪಕ್ಷನೂ ಬಲಿಯಾಗಿದೆ. ಅದಕ್ಕೆ ತಕ್ಕನಂಗೆ ಅವ್ರ ನಾಯಕರುಗಳು ಸಹ ಹಾಗೆ ನಡ್ಕೊಂಡಿದ್ದಾರೆ. ಎಲ್ಲ ವರ್ಗ, ಸಮಗ್ರ ಕರ್ನಾಟಕದ ಎಲ್ಲ ಜನಾಂಗಗಳನ್ನ ಅವರು ತಗೊಂಡು ರಾಜಕಾರಣದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಅವರು ಫ್ಲಾಪ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ. ಅವ್ರು ಒಪ್ಕೊಳ್ಳೇಬೇಕು, ಅದು ವಸ್ತುಸ್ಥಿತಿ. ಆದರೆ ಇವಾಗ ಏನಾಗಿದೆ ಅಂದರೆ, ವಿಜಯ್ ಅವರು ಏನಕ್ಕೆ ಇಷ್ಟು ಜಯಶಾಲಿ ಆಗಿದ್ದಾರೆ ಅಂದರೆ, ಏನಕ್ಕೆ ಇಷ್ಟು ಪವರ್ಫುಲ್, ಒಂಥರ ಎನ್ಫೋರ್ಸ್ಮೆಂಟ್ ಬಂದಿದ್ದಾರೆ. ಇವತ್ತು ಯಾರೂ ಊಹೆ ಮಾಡದೇ ಇರೋ ಥರ ಬಂದಿದ್ದಾರೆ. ಬೇರೆಯವರೆಲ್ಲ ಏನು ಅಂದ್ಕೋತಾ ಇದ್ದಾರೆ, ಅಲ್ಲಿ ವಿಜಯ್ ಅವ್ರು ಗೆದ್ದಿಲ್ಲ, ವಿಜಯ್ ಅವ್ರ ಐಡಿಯಾಲಜಿ ಗೆದ್ದಿದೆ. ಹೆಂಗೆ ಅಂದರೆ, ಐಡಿಯಾಲಜಿ ಅವರಿಂದ ಗೆದ್ದಿರೋದು. 10 ವರ್ಷಗಳಿಂದ ಅವರ ಸ್ವಂತ ಹಣ,
ಸ್ವಂತ ಅವರು ದುಡಿಮಿದಿರೋ ಅಂತ ಹಣದಲ್ಲಿ ಒಂದಿಷ್ಟು ಪಾಲನ್ನು ಅವರ ರಾಜ್ಯಕ್ಕೆ ಬಂದಿರ್ತವಂಥ ಸಮಾಜ ಸೇವೆಗೆ ಅವರ ಬಹಳಷ್ಟು ಜನರಿಗೆ ಕೈಲಾದ ಗೊತ್ತಿಲ್ಲ ಅವ್ರ ಅದು. ಇತಿಮಿತಿ ಒಳಗಡೆ ಎಲ್ರಿಗೂ ಗೊತ್ತಿರೋದು ಕೇವಲ 2 ವರ್ಷದ ತಯಾರಿ ಅಂತ, 2 ವರ್ಷದಲ್ಲ 15 ವರ್ಷದ ತಯಾರಿ. ಈಗ ಹೆಂಗಂದ್ರೆ ನೋಡೋರಿಗೆ ಮಾತ್ರ ಕಾಣಿಸುತ್ತೆ, 15 ವರ್ಷ ಆದ್ರೆ ಹಿಂದೆ ಏನ್ ಪರಿಶ್ರಮ ಪಟ್ಟಿರ್ತಾರಲ್ಲ ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ವಿಜಯ್ ಅವರು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕನಿಷ್ಠ ಅಂದ್ರೆ 10 ವರ್ಷಗಳಿಂದ ಅವ್ರ ರಾಜಕೀಯಕ್ಕೆ ಬರಲ್ಲ ಅಂತಾನೆ ಅವ್ರು ಕೆಲಸ ರಾಜಕೀಯದಲ್ಲಿ ಇದ್ರಲ್ಲ, ಅಲ್ಲ ಇದ್ರೂ ಕೂಡ ಬರಲ್ಲ ಅಂತ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಜನಮನ್ನಣೆ ಪಡ್ಕೊಂಡಿದ್ರು. ಆ ಜನಮನ್ನಣೆ ಪಡ್ಕೊಂಡಿದ್ದಕ್ಕೆ ಇವತ್ತು ಅವ್ರಿಗೆ ಈ ಭಾರಿ ಬಹುಮತ ಬಂದಿರೋದು. ಬೇರೆಯವರೆಲ್ಲ ಏನ್ ಗೊತ್ತಾ, ಭ್ರಷ್ಟಾಚಾರ ಮತ್ತು ತಮಿಳುನಾಡಲ್ಲಿ ಭ್ರಷ್ಟಾಚಾರ ದಿನೇ ಜಾಸ್ತಿ ಆಗ್ತಾ ಇತ್ತು. ಅದರ ಮಧ್ಯದಲ್ಲಿ DMK ಅವರು ಸ್ವಲ್ಪ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಆ್ಯಂಟಿ ಎಗನೆಸ್ಟ್ ಹಿಂದೂ ಮಾತಾಡಿದ್ದಾರೆ. ಆಮೇಲೆ ಸಮಾಜದಲ್ಲಿ ಸ್ವಲ್ಪ ಅಸಮಾನತೆ ಮಾಡಿದ್ದಾರೆ. ಅವರು ಅಚ್ಚಲಾಗಿ ಒಳ್ಳೆ ಕೆಲಸ ಮಾಡ್ಬೋದಿತ್ತು, ಅವ್ರಿಗೆ ಸಿಕ್ಕಂಥ ಆಪರ್ಚುನಿಟಿ ಬೇರೆ ಯಾರಿಗೂ ಸಿಕ್ಕಿಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಅವ್ರ ಫ್ಯಾಮಿಲಿಗೆ ಸಿಕ್ಕುವಷ್ಟು. ಅವರು ಏನು ಮಾಡಿದ್ರು, ಕೆಲವೊಂದೊಂದು ಸಮಯಗಳಲ್ಲಿ ಹೆಡವಿ ಬಿಟ್ಟು ಜನ ವಿರೋಧಿ ನೀತಿಗಳನ್ನು ಮಾಡಿಕೊಂಡು ಇರ್ತಕ್ಕಂಥ ಎಲ್ಲ ಸರ್ಕಾರದ ಎಲ್ಲ ಸೌಲಭ್ಯಗಳು ಅವರಲ್ಲೇ ಇದ್ದಾವೆ. ಎಲ್ಲ ಟಾಸ್ಕ್ ಮಾಸ್ಕ್ ಇರ್ಬೋದು, ಇನ್ನೊಂದು TV ಚಾನಲ್ ಇರ್ಬೋದು, ಎಲ್ಲ ರೈಟ್ಸ್ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ 50% ಬಿಸ್ನೆಸ್ ಫ್ರಮ್ ದೇರ್ ಕಂಟ್ರೋಲ್. ಹಾಗಾಗಿ ಬೇರೆ ವರ್ಗ ಜನರಿಗೆ, ಜನಸಾಮಾನ್ಯರಿಗೆ ಅದು ಹರಿವಾಯಿತು. ಬದಲಾವಣೆ ಬೇಕೇ ಬೇಕು. ಯಾಕೆಂದರೆ ನಾವು ಇಬ್ಬರನ್ನು ನೋಡಿದ್ದೀವಿ, ಇಬ್ಬರೂ ಸಹ ಬರೀ ಜನಗಳಿಗೇನೋ ಕೋತಿ ಮೇಕೆ ಮಾಸಿದ್ದು ಮೊಸರು ಹೊರಿಸ್ತೋ ಅನ್ನೋ ಮಟ್ಟಕ್ಕೆ ಮಾಡಿಟ್ಟಿದ್ದಾರೆ. ವಸ್ತುಸ್ಥಿತಿ ಒಳಗಡೆ ಅಲ್ಲಿನ ಜನ ಅನುಭವಿಸಿರೋ ನೋವು ಅವರು ಈ ರೀತಿ ಪ್ರತೀಕಾರ ತೀರಿಸ್ಕೊಂಡಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಎಸ್ ಇರ್ಷಾದ್ ಸರ್, ಈಗ ಕಾಂಗ್ರೆಸ್ ಬೆಂಬಲ ಏನು ಕೊಟ್ಟಿದೆಯಲ್ಲ, ಡಿಮ್ಯಾಂಡ್ ಯಾಕೆ ಇಟ್ಟಿದೆ? ಇನ್ಸೈಡ್ ಮಾಹಿತಿ ಇರೋದು 2 ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ. ಯಾಕೆ ಆ ಡಿಮ್ಯಾಂಡ್ ಇಟ್ಕೊಂಡು ಹೋಗ್ತಾ ಇರೋದು ಅಂತ ಅನ್ಸುತ್ತೆ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮುಂಚೆ ನಮ್ಮ BJP ವಕ್ತಾರರು ಇವಾಗ ಹೇಳ್ತಾ ಇದ್ರು, ರಾಹುಲ್ ಗಾಂಧಿಯವರು ಪ್ರಮುಖ ವಿಷಯಗಳು ಚರ್ಚೆ ಆಗೋ ಸಂದರ್ಭದಲ್ಲಿ ಅವರು ಫಾರಿನ್ಗೆ ಹೋಗ್ತಾರೆ, ಅವರು ಲೋಕಸಭೆಯಲ್ಲಿ ಇರಲ್ಲ ಅಂತ. ಲೋಕಸಭೆಯಲ್ಲಿ ಅವರಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಅವರು ಮೈಕ್ಗಳನ್ನು ಆಫ್ ಮಾಡುವಂಥ ಕೆಲಸವನ್ನು ಸುಮಾರು ಸಲ ಮಾಡಿದ್ದಾರೆ. ಆಮೇಲೆ ಇವ್ರು ಹೇಳಬೇಕು, ಇವರು ಪ್ರಧಾನಮಂತ್ರಿಗಳು ಅಮೆರಿಕ ಮುಂದೆ ಯಾಕೆ ಇಷ್ಟು ನತಮಸ್ತಕರಾಗಿದ್ದಾರೆ, ಯಾಕೆ ಮುಂಡಿ ಊರಿದ್ದಾರೆ, ಯಾಕೆ ಕಾಂಪ್ರಮೈಸ್ ಆಗಿದ್ದಾರೆ. ಇವತ್ತು ಆಪರೇಷನ್ ಸಿಂಧೂರಿಗೆ 1 ವರ್ಷ ಆಯಿತು. ಎಂಥ ಒಂದು ಸುವರ್ಣ ಅವಕಾಶ ಇತ್ತು, ಶತ್ರು ರಾಷ್ಟ್ರಕ್ಕೆ ನಾವು ಪಾಠ ಕಲಿಸ್ಬೇಕಾಗಿತ್ತು, ಅವ್ರನ್ನ ನಿರ್ನಾಮ ಮಾಡಬೇಕಾಗಿತ್ತು. ಈ ಭೂಪಟದಿಂದನೇ ನಿರ್ನಾಮ ಮಾಡುವಂಥ ಒಂದು ಸುವರ್ಣ ಅವಕಾಶ ಇತ್ತು. ಅವರು 40-50 ಸಲ ಹೇಳಿದರು ನಾನೇ ಯುದ್ಧ ನಿಲ್ಲಿಸಿದೆ ಅಂತ. ಒಂದು ಸಲನೂ ಅಲ್ಲ, ಅದು ಸುಳ್ಳು ಅಂತ ಹೇಳೋ ಎದೆಗಾರಿಕೆ ಇಲ್ಲ ಇವರಿಗೆ. 56 ಇಂಚಿನ ಎದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅವರು ಬೇರೆಯವ್ರ ಕಡೆ ಬಟ್ ಮಾಡೋ ಮುಂಚೆ ಅವ್ರ ಕಡೆ ನೋಡಬೇಕಾಗ್ತದೆ ಅಂತ ಹೇಳಿ, ಇವಾಗ ನೋಡಿ ತಾವು ಕೇಳಿರೋ ಪ್ರಶ್ನೆ ಭಾಳ ಉತ್ತಮವಾದಂಥ ಪ್ರಶ್ನೆ. ನಾವು ಇವತ್ತು ಅವರಿಗೆ ಒಂದು ಜಾತ್ಯತೀತ ಪ್ರಗತಿಪರ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಇಬ್ಬರ ಸಿದ್ಧಾಂತ ಒಂದೇ ಇದೆ, ನಾವು ಅವರಿಗೆ ಒಂದು ಬೆಂಬಲವನ್ನು ನೀಡಿದ್ದೀವಿ. ಈಗ ನಾವು ಅಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಒಪ್ಪಂದಗಳಿದೆ ಅದು ಜಾಹೀರು ಆಗದೇ ಇರುವುದರಿಂದ ನಾವು ಅದರ ಮೇಲೆ ನಾನು ಭಾಳ ಹೆಚ್ಚಿನ ರೀತಿಯಲ್ಲಿ ಮಾತಾಡಿದೆ. ಈ ವಿಶ್ವಾಸ ಮುಂದುವರಿಯೋದಕ್ಕಾಗಿ ಕೆಲವೊಂದು ಒಡಂಬಡಿಕೆಗಳನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ನಾವು ಅಲ್ಲಿ ಇವತ್ತು ಒಂದು ಇದನ್ನು ಮಾಡಿರೋದು ಲೋಕಸಭೆ ಚುನಾವಣೆಗೂ ರಾಜ್ಯಸಭೆ ಚುನಾವಣೆಗೂ ಮತ್ತು ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಒಳಗೊಂಡು ನಾವು ಇವತ್ತು ಅವ್ರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡಿರೋದು, ಒಂದು ಒಪ್ಪಂದ ಮಾಡ್ಕೊಂಡಿರೋದು. ಸೊ ಇದರ ಹಿನ್ನೆಲೆಯಲ್ಲಿ ಅಲ್ಲೇನು ವ್ಯವಹಾರ ಆಗಿರುತ್ತೆ ಅದರ ಹಿನ್ನೆಲೆಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಎಸ್ ಸರ್, ರುದ್ರದೇವರು ಸರ್, ಈಗ ಇನ್ನೊಂದು ಬಿಜೆಪಿಗೆ ಆತಂಕ ಏನು ಅಂತ ಹೇಳಿದ್ರೆ, ಈಗ ಪಕ್ಕದಲ್ಲಿ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರ ಇದೆ. ಈಗ ಮತ್ತೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಬೆಂಬಲ ಏನಾದರೂ ಕೊಟ್ಬಿಟ್ಟಿದೆ ಆದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹಿಡಿತ ಆಗತ್ತೆ ಅನ್ನುವಂಥ ಆತಂಕ ಬಿಜೆಪಿಯಲ್ಲಿ ಇದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ವಿಜಯ್ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸಲೇಬಾರದು ಅಂತ ಒಳಸಂಚು ನಡೀತಾ ಇದೆ ಬಿಜೆಪಿಯಿಂದ ಅನ್ನೋದು. ಆ ರೀತಿ ಆತಂಕ ಇದೆಯಾ? ಆಲ್ರೆಡಿ ದಕ್ಷಿಣ ಭಾರತ ಬಿಜೆಪಿ ಮುಕ್ತ ಆಗ್ಬಿಟ್ಟಿದೆ ಸರ್. 1 ಸೆಕೆಂಡ್, ದೇಶದಿಂದ ಕಾಂಗ್ರೆಸ್ನ ತೊಳಿಬೇಕು ಅಂತೇಳಿ 145 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಚುನಾವಣೆ ಇವತ್ತಿನ ಪ್ರೆಸೆಂಟ್ ಉದಾಹರಣೆ. ಕೇರಳದಲ್ಲಿ ನೋಡಿ, ಬಿಜೆಪಿ ಯಾವತ್ತೂ ಬೀಜ ಹಾಕತ್ತೆ. ಈಗ 3 ಸೀಟ್ ಗೆದ್ದು ಬಂದಿದೆ. ಇನ್ನು 10 ವರ್ಷಕ್ಕೆ ಕಾಂಗ್ರೆಸ್ನ ಗುಡಿಸಿ ಬಿಜೆಪಿ ಧ್ವಜ ಹಾರಿಸುತ್ತೆ. ಇದು ಬರೆದಿಟ್ಕೊಳ್ಳಿ ಬೇಕಾದ್ರೆ. ಇತಿಹಾಸದ ಪುಟಗಳನ್ನ ತಿಳಿಸ್ಕೊಳ್ಳಿ. 1947 ಸ್ವತಂತ್ರ ಬಂದ ನಂತರ ನೆಹರು ಅವರು ಆಡಳಿತ ನಡೆಸಿದಾಗಿಂದ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಆ ಅವಧಿಯಿಂದನೂ ದೇಶ ವಿರೋಧಿ ನೀತಿಗಳನ್ನೇ ಕಾಂಗ್ರೆಸ್ ಅಳವಡಿಸ್ಕೊಂಡು ಬಂದಿರೋದು. ಇದಕ್ಕೂ ಉದಾಹರಣೆ ಕೊಡ್ತೀನಿ ನೋಡಿ. ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಆ ತರ ಆದ್ಮೇಲೂ ಕೂಡ ಅಲ್ಲಿಗೆ ಒಂದು ಕಾನೂನು, ಅಲ್ಲಿಗೆ ಒಂದು ಸಂವಿಧಾನ, ಇದನ್ನ ವಿರೋಧಿಸಿ ಆ ಕಾಂಗ್ರೆಸ್ನ ಜೊತೆಯಲ್ಲಿದ್ದಂತೆಯವರೇ
ವಿರೋಧಿಸಿ ಬಂದು ಸರ್, ಹೊರಗಡೆ ಇತಿಹಾಸ ನಡೆದು- ಬೇಡ, ವಾಸ್ತವ ಇದು- ಹೇಳಿ ಒಂದ್ ಸರ್. ಸೆಕೆಂಡ್ ಮಧ್ಯೆ ಬರೀ ಮಾತಾಡ್ಬೇಕು. ಇತಿಹಾಸನೇ ನೀವು ಮಾತಾಡ್ತೀರಾ, ಮಾತಾಡೋದು ವರ್ತಮಾನ ಮಾತಾಡಲ್ಲ, ಭವಿಷ್ಯ ಮಾತಾಡಲ್ಲ. ಆಮೇಲೆ ಬರೀ ಹಿಂದೂ ಮುಸ್ಲಿಮು ಮತ್ತೆ ಇದನ್ನೇ ಬಿಟ್ಟು ಬೇರೆ ಏನಾದ್ರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಸರ್. ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಎಲ್ಲಿ ಮಾತಾಡ್ತಿದ್ದೀರಾ ನೀವು? ನೋಡಿ ನೋಡಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ. ಆಮೇಲೆ ಅತಿ ಹೆಚ್ಚು ವಿದ್ಯಾವಂತರಿರೋ ರಾಜ್ಯ ಇವತ್ತು ನಿಮ್ಮನ್ನು ಓಡಿಸಿದೆ. ಎಲ್ಲ ಬರೀ ಅವಿದ್ಯಾವಂತರ ರಾಜ್ಯಗಳ ನಿಮ್ಮನ್ನು ಗೆಲ್ಲಿಸ್ಕೊಂಡ್ ಬರ್ತಾ ಇರೋದು. ರಾಷ್ಟ್ರ ಮಟ್ಟದಲ್ಲಿ ಸರ್ ಏನಕ್ಕೆ ಬಂತು 1975 ಎಮರ್ಜೆನ್ಸಿ? ತಮ್ಮ ಸ್ವಾರ್ಥಕ್ಕೆ ನೀವು ಅದಕ್ಕೆ ಅವ್ರು ಮಾಡಿಲ್ಲ ಅಂತಾನೆ ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟಿರೋದು. 13 ವರ್ಷದಲ್ಲಿ ಇವತ್ತು ನಮ್ಮ ಗಡಿ ಭಾಗದಲ್ಲಿ ನುಸುಳುಕೋರರು ನುಸುಳ್ತಾ ಇದ್ದಾರೆ. ಪುಲ್ವಾಮಾ ಅಟ್ಯಾಕ್ ಆದ ಇದುವರೆಗೂ ಒಬ್ರು ಕಂಡುಹಿಡಿಯಕ್ಕಾಗಿಲ್ಲ. ನಿಮ್ಗೆ 2-3 ಸರಿ ಸೈನಿಕರು ಸತ್ತೋಗ್ತಾ ಇದ್ದಾರೆ, ಕಂಡುಹಿಡಿಯಕ್ಕಾಗಿಲ್ಲ. ಬರೀ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಪ್ರಧಾನಮಂತ್ರಿಗಳಿಗೆ. ಇವರಾದ್ರೂ ವಿರೋಧ ಪಕ್ಷದವರು ಎಲ್ಲಾ ವಿರೋಧ ಪಕ್ಷಗಳದ್ದು ಮೈಕ್ ಆಫ್ ಮಾಡ್ತೀರಾ ಪಾರ್ಲಿಮೆಂಟ್ ಅಲ್ಲಿ. ಈ ಒಂದು ದುರಾಡಳಿತಕ್ಕೆ ಏನು ಮಾತಾಡೋರೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ದೆ ಆಟ ಆಗ್ಬಿಟ್ಟಿದೆಯಲ್ಲ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಎಲ್ಲ TMC ಕಾರ್ಯಕರ್ತರ ಹೊಡೆದು ಆಗ್ತಾ ಇದ್ದಾರೆ. ಅವರ ಕಚೇರಿಗಳೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಏನ್ ಕಾನೂನು ಕ್ರಮ ತಗೊಂಡಿದ್ದೀರಾ ನೀವು? ಸಂವಿಧಾನದ ಬೆಲೆ ಎಲ್ಲಿದೆ? ಸಂವಿಧಾನ ವಿರೋಧಿ ನೀತಿಗಳನ್ನ ನೀವು ಅಳವಡಿಸ್ಕೊಂತೀರಿ. ಉದಾಹರಣೆಗೆ ಈಗ ನೋಡಿ, ಒಂದು ಬಾಗಲಕೋಟೆಯಲ್ಲಿ ಗೆಲ್ತು, EVM ಎಲ್ಲ ಗೆದ್ದಿದ್ದು, ಗೆದ್ದಾಗ ಒಪ್ಕೊಂತೀರಿ. ಇದನ್ನ ಜನ ಗಮನಿಸ್ತಾ ಇರ್ತಾರೆ ಸರ್. ನೀವು ನಾವೇ ಬುದ್ಧಿವಂತರು ಅಂತ ನಾವು ಮಾಧ್ಯಮದ ಮುಂದೆ ಮಾತಾಡ್ತೀವಿ, ಆದ್ರೆ ಸಾಮಾಜಿಕ ಜಾಲತಾಣ ಪ್ರತಿ ಗ್ರಾಮಗಳಲ್ಲೂ ನಾವು EVM ಬಗ್ಗೆ ಮಾತಾಡ್ತಾ ಇಲ್ಲ, ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿರೋ ಬಗ್ಗೆ ಮಾತಾಡ್ತಾ ಇರೋದು. SIR ಬಗ್ಗೆ ನೀವು ಅವೈಜ್ಞಾನಿಕವಾದಂತ SIR ಜಾರಿ ಮಾಡಿದಿರಿ. 1 ಕೋಟಿ ಮತದಾರರನ್ನು ಹೊರಗಡೆ ಇಟ್ಟು ಚುನಾವಣೆ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಹೇಳಿ. ನೋಡಿ ಸರ್, ದಯವಿಟ್ಟು ನೀವು ಮಾತಾಡುವಾಗ ನಾವು ಸುಮ್ಮನೆ ಇದ್ದೀವಿ. ಒಂದು ಅವಕಾಶ ಸಿಗೋದು ಅರ್ಧ 1 ಗಂಟೆ. ನಿಮ್ಮದನ್ನ ನೀವು ಮಾತಾಡಿ ವಿಚಾರ ಮಾಡಿಸೋಣ. ಯಾಕೆ ಗೊಂದಲ ಮಾಡ್ತೀರಿ? ದಯವಿಟ್ಟು ಪಾಕಿಸ್ತಾನ ಸರ್ ಇವ್ರು ಹೇಳಿದ್ರು ಡೆವಲಪ್ಮೆಂಟ್ 56 ಇಂಚಿನ ನರೇಂದ್ರ ಮೋದಿ ಅವರು ಮಂಡಿ ಊರ್ತಾರೆ ಅಂತ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಗೊತ್ತಾ ಸರ್? ಅದೇ ಹೇಳೋದು, ಪಾಕಿಸ್ತಾನ ಮುಸ್ಲಿಂ ಬಿಟ್ಟು ಮಾತಾಡ್ರಿ, ನಮ್ ದೇಶದ ಬಗ್ಗೆ ಮಾತಾಡ್ರಿ. ಪಾಕಿಸ್ತಾನಕ್ಕೆ ಯಾಕೆ ಹೋಲಿಕೆ ಮಾಡ್ತೀರಾ? ಅಮೆರಿಕಾಗ ಹೋಲಿಕೆ ಮಾಡಿ, ಚೈನಾಗ ಹೋಲಿಕೆ ಮಾಡಿ, ಜಪಾನ್ ಹೋಲಿಕೆ ಮಾಡಿ, ಕೊರಿಯಾಗ ಹೋಲಿಕೆ ಮಾಡಿ, ಯಾವ್ದೋ ಕಿತ್ತೋಗಿರೋ ರಾಷ್ಟ್ರಗಳಿಗೆ ಹೋಲಿಕೆ ಮಾಡ್ಕೋತೀರಾ? ನಿಮ್ಗೆ ಅವ್ರದ್ದು ಅದೇ ಸೇಮ್ ಯೋಗ್ಯತೆನಾ? ಅಲ್ಲ 1975 ಸಬ್ಜೆಕ್ಟ್ ತಗೊಂಡ್ರು ಯು ಟಾಕ್ ಕರೆಂಟ್, ಯು ಟಾಕ್ ಫ್ಯೂಚರ್, ಯು ಟಾಕ್ ಅಬೌಟ್ ದ ಪ್ರೆಸೆಂಟ್ ಸಿಚುವೇಶನ್. ನೀವು ಯಾವ್ದೋ ಓಬಿರಾಯಿನ್ ಕಾಲದ ಮಾತಾಡ್ತಾ ಕೂತ್ಕೋತೀರಲ್ಲ ಸ್ವಾಮಿ. ಇಡೀ 145 ಕೋಟಿ ಜನ ಒಪ್ಕೊಬಿಡ್ಬೇಕಾ ನೀವು ಮಾತಾಡೋ ತಪ್ಪನ್ನ ಪ್ರಶ್ನೆ ಮಾಡೋ ಅಧಿಕಾರ ರಾಹುಲ್ ಗಾಂಧಿ ಅವ್ರಿಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿ ವಿಚಾರನ ಜನತೆಗೆ ಮುಟ್ಟಿಸುವಂತ ಪ್ರಯತ್ನ ಮಾಡಿ. ವಿರೋಧ ನಾನು ಬಿಜೆಪಿಯಿಂದ ಆಯ್ತಾ ಇರ್ತಕ್ಕಂಥ ಒಳ್ಳೇದು ಕೆಟ್ಟದ್ದು ಏನಂತ ಚರ್ಚೆ ಮಾಡೋಣ. ಓಕೆ, ಡನ್. ಸರ್ ಏನ್ ಗೊತ್ತಾ, ಬಿಜೆಪಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರ್ಯಾರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಆ ಪಕ್ಷಗಳನ್ನ ನಿರ್ನಾಮ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಕೊನೆ ಪಕ್ಷ ಬೇರೆ ಬೇರೆ ಪಕ್ಷಗಳು ಬೆಳೆಯೋದಕ್ಕಾರ ಅವಕಾಶ ಕೊಡ್ತಾ ಇದ್ದಾರೆ. ಇವರು ಎಲ್ಲೆಲ್ಲಿ ಹೋಗಿ ಅಕ್ರಮ ಮಾಡಿಕೊಂಡು ಹಿಂಬಾಗ್ಲಿಂದ ಹೋಗೋ ರಾಜಕಾರಣ ಮಾಡಿ ಕರ್ನಾಟಕದಲ್ಲೂ ಸಹ ಇವರು ಯೋಗ್ಯತೆ ಇದುವರೆಗೂ ಬಹುಮತ ತಗೊಳಕ್ಕಾಗಿಲ್ಲ. ನಮ್ಮ ಡೆಲ್ಲಿನಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಒಂದು ಉರುಳಿಲ್ಲ, ಸತ್ಯಾಸತ್ಯತೆನೇ ಇಲ್ಲ. ಬೇಕಂತ ದ್ವೇಷಪೂರಿತ ರಾಜಕಾರಣ ಮಾಡಿ ಅವ್ರು ಜೈಲಿಗೆ ಕಳಿಸಿ 2 ವರ್ಷ ನಮ್ಮ ರಾಜಕೀಯ ಭವಿಷ್ಯ ಹಾಳು ಮಾಡೋರು. ಅದಕ್ಕೆ ಜಸ್ಟಿಫಿಕೇಶನ್ ಕೊಡಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಆದ್ರೆ ಇವ್ರು ಬಂದಿರೋದು ಎಲ್ಲಾ ರಾಜ್ಯಗಳಲ್ಲೂ. ಇವತ್ತು ಹೇಳ್ತೀನಿ, TMC ನಲ್ಲಿ ನೀವೇನಾದ್ರು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರೋದು ಇದು ಸಂವಿಧಾನಿಕವಾಗಿ ಗೆಲುವಲ್ಲ. ಅದು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರೋದು ಚುನಾವಣಾ ಆಯೋಗ ಮತ್ತೆ ಬಲ ಪ್ರಯೋಗದಿಂದ ಗೆದ್ದಿರೋದು ಅಷ್ಟೇ. ಜನಕ್ಕೆ ಹಾಕಿರೋ ಗೆಲ್ಸಿರೋದಲ್ಲ ಗೆಲುವುದು. ಕಾಂಗ್ರೆಸ್ ಕೋರ್ಟಿನ ನಿರ್ಧಾರವನ್ನ ತಿರಸ್ಕಾರ ಮಾಡ್ತೀರಾ? ಮಾಡಕ್ಕಾಗಲ್ಲ ಸ್ವಾಮಿ, ಅದನ್ನ ಹೇಳ್ತಾ ಇರೋದು ಇಂಡೈರೆಕ್ಟ್ ಈ ತರಾನೇ ನೀವು ಮಾಡಿರೋದಲ್ಲ. ಜನಾಂದೋಲನ ಆ ತರ ಅಷ್ಟೇ. ನೀವು ನಿಮಗೆ ಬೇಕಾದಂಗೆ ದುರ್ಬಳಕೆ ನೀವು ಮಾಡ್ಕೊಂತ ಇದ್ದೀರಿ. ಗೆದ್ದಾಗ ಸರಿ, ಸೋತಾಗ ವಿರೋಧ. ಈ ನೀತಿನ ಜನ ಗಮನಿಸ್ತಾ ಇದ್ದಾರೆ. 145 ಕೋಟಿ ಜನ ಈ ಒಂದು ರಣಹೇಡಿ ಕಾಂಗ್ರೆಸ್ನ ನೀತಿ ತತ್ವ ಸಿದ್ಧಾಂತಗಳನ್ನ ವಿರೋಧಿಸಿ ಕೋಟಿ ಜನರ ಇಡೀ ದೇಶವನ್ನೇ ಅತಿ ಹೆಚ್ಚು ವರ್ಷಗಳ ಕಾಲ ಆಡಳಿತ ಮಾಡಿದಂತ ಕಾಂಗ್ರೆಸ್ನ ಸ್ಥಿತಿ ಲಕ್ಷ ಮತದಾರರನ್ನ ಹೊರಗಡೆ ಇಟ್ಟು ಚುನಾವಣೆ ಮಾಡ್ತಿರಲ್ಲ, ನೀರು ಬರ್ತಾ ಇದೆ. ಯಾವ ರೀತಿ ಚುನಾವಣೆ ಆಗತ್ತೆ ಹೇಳಿ ನನಗೆ? 97 ಹೊರಗಡೆ ಇಡ್ತೀರಾ ನೀವು? ಒಂದ್ ನಿಮಿಷ ರುದ್ರಾಸ್, ನೀವು ಇನ್ನೊಂದು ಹೇಳಿದ್ರಿ, ಭಾರತವನ್ನ ಈ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡ್ತಾರೆ. ದಯವಿಟ್ಟು ಹೋಲಿಕೆ ಮಾಡಕ್ ಹೋಗ್ಬೇಡಿ. ಪಾಕಿಸ್ತಾನ ಇಲ್ಲಿ, ಭಾರತ ಇಲ್ಲಿ. ಆಮೇಲೆ ಪಾಕಿಸ್ತಾನ ಏನ್ ದಿವಾಳಿತ ಸಾಕ್ತಿದೆಯಲ್ಲ, ಭಾರತ ಅದೇ ಕಡೆಗೆ ಹೋಗ್ತಾ ಇದೆ. ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇದೆ. ಏಕಾಏಕಿ ನಿನ್ನೆ 1,000 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಅಲ್ಲಿ ರೇಟ್ ಎಷ್ಟಿದೆಯಲ್ಲ, ಆಲ್ಮೋಸ್ಟ್ ಆಲ್ ಪಾಕಿಸ್ತಾನ ರೇಟ್ ಎಷ್ಟಿದೆಯಲ್ಲ, ಭಾರತದಲ್ಲಿ ಅದೇ ರೀತಿಯಾಗಿ ರೀಚ್ ಆಗುತ್ತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾರೆ. ಈಗಾಗಲೇ ರವೀಶ್ ಅವರು ಹೇಳಿದಂಗೆ ನಾವು ಚೀನಾವನ್ನು ಹೋಲಿಕೆ ಮಾಡಿ, ಜಪಾನನ್ನ ಹೋಲಿಕೆ ಮಾಡಿದೆ, ಅಮೆರಿಕ ದೇಶವನ್ನು ಹೋಲಿಕೆ ಮಾಡಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ
ಪಾಕಿಸ್ತಾನ್ಗೆ ಹೋಗಿ ಬಿರಿಯಾನಿ ತಿಂದು ಬಂದು ನೀವು ಎಷ್ಟು ಆತಂಕವಾದಿಗಳ ಒಂದು ದಾಳಿಗಳಾಯಿತು ಗೊತ್ತಾ ನಿಮಗೆ? ಪಾಕಿಸ್ತಾನ್ಗೆ ಹೋಗಿ ನೀವು ಪಾಕಿಸ್ತಾನ ಹೆಸರು ಹೇಳಿದ್ರೆ ನೀವು ರಾಜಕಾರಣನೇ ಮಾಡೋಕ್ಕಾಗಲ್ಲ. ಹಿಂದೂ ಮುಸ್ಲಿಂ ಪಾಕಿಸ್ತಾನ ಇಸ್ಬಿಟ್ರೆ ನಿಮ್ಗೆ ರಾಜಕಾರಣನೇ ಮಾಡೋಕ್ಕಾಗಲ್ಲ. ಬರೀ ಮತಗಳ ಧ್ರುವೀಕರಣ ಮಾಡೋದು, ಅತಿಯಾದ ಧ್ರುವೀಕರಣ ಮಾಡಿ ನೀವು ಚುನಾವಣೆಗಳನ್ನ ಗೆಲ್ಲೋದು. ಈ ಭಾರತ ದೇಶ ಕಟ್ಟುವಂಥದ್ದು, ಈ ಭಾರತ ದೇಶಕ್ಕೆ ಏನ್ ಮಾಡಬೇಕು ಏನಿಲ್ಲ, ಭಾರತ ದೇಶ ಸಮೃದ್ಧವಾಗಿ ಯಾವ ರೀತಿ ಬೆಳೆಸಬೇಕು ಅನ್ನೋದು ಯಾವ ಕಾರ್ಯಕ್ರಮಗಳು ನಿಮ್ಮಲ್ಲಿಲ್ಲ. ಅಲ್ಲದೆ ಅಸ್ಸಾಮಿನ ಚುನಾವಣೆ ನಡೀತಾ ಇದೆ. ಅಸ್ಸಾಮಿನ ಚುನಾವಣೆ ಮುಖ್ಯಮಂತ್ರಿಗಳ ಅವರ ಒಂದು ತಿಂಗಳಿಂದ ಅಸ್ಸಾಂನ ಮುಖ್ಯಮಂತ್ರಿನ ಭ್ರಷ್ಟಾಚಾರಿ ಅಂತ ಹೇಳಿದಂತ ಪ್ರಧಾನಮಂತ್ರಿ ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ಅದೇ ಪ್ರಧಾನಮಂತ್ರಿ ಅದೇ ವ್ಯಕ್ತಿನ ಕರ್ಕೊಂಡ್ಬಂದು ಬಿಜೆಪಿ ಸೇರಿಸ್ಕೊಂಡು ಉಪಮುಖ್ಯಮಂತ್ರಿ ಮಾಡೋರು. ಅದಕ್ಕೇನು ಹೇಳ್ತೀರಾ ನೀವು? ಭ್ರಷ್ಟಾಚಾರಿಗಳನ್ನೆಲ್ಲ ಸೇರಿಸ್ಕೊಂಡು ಇವತ್ತು ನೀವು ರಾಜ್ಯಭಾರ ಆಡ್ತಾ ಇರೋದು. ಎಲ್ಲೆಲ್ಲಿ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲಾ ಭ್ರಷ್ಟರನ್ನ ಕರ್ಕೊಂಡೋಗಿ ಇವತ್ತು ನೀವು ದೇಶದಲ್ಲಿ ಚುಕ್ಕಾಣಿ ಹಿಡಿದಿರೋದು. ಆ ಭ್ರಷ್ಟರಿಂದ ಹಿಡ್ಕೊಂಡು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಬಾಗ್ಲಿಂದ ಅದಕ್ಕೆ ಬಂದಿದ್ದೀರಾ ನೀವು ಯಾವತ್ತು ಮುಂಬಾಗ್ಲಿಂದ ಅಧಿಕಾರ ಬಂದಿಲ್ಲ. ದಕ್ಷಿಣ ಭಾರತ ಏನಕ್ಕೆ ನೀವು ಎಂದ ಹೇಳ್ತೀರ ಅಂದ್ರೆ ಹಿಂದಿ ಏರಿಕೆ ಮಾಡಿಕೊಂಡು ಇವತ್ತು ದಕ್ಷಿಣ ಭಾರತನ ನೀವು ಕಳ್ಕೊಂಡಿದ್ದೀರಾ. ದಕ್ಷಿಣ ಭಾರತೀಯರು ಯಾವತ್ತು ಹಿಂದಿ ಏರಿಕೆನ ನೀವು ಕಡೆಗಣಿಸಿದ್ದೀರಾ. ಅಭಿವೃದ್ಧಿ ವಿಷಯದಲ್ಲಿ ಕಡೆಗಣಿಸಿದ್ದೀರಾ. ನಮಗೆ ಬರಬೇಕಾಗಿರ್ತಕ್ಕಂಥ GST ಅಮೌಂಟ್ ಇದುವರೆಗೂ ಕೊಡಕ್ಕಾಗಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೊಟ್ಟಿದ್ದಾರೆ. ಸರಿ, ಅದು ಉತ್ತರ ಕೊಡಕ್ಕಾಗಲ್ಲ ಸರ್. ಅವ್ರ ಕೈಲಿ ಪಲಾಯನವಾದ ಮಾಡ್ತಾರೆ. ಹಿಂದಿ ಏರಿಕೆ ಏನು ಮಾಡಿದ್ರಿ ನೀವು ಮೆಟ್ರೋದಲ್ಲಿ? ನಮ್ಮ ಬೆಂಗಳೂರಲ್ಲಿ ಮೆಟ್ರೋಗೆ 80% ನಾವು ಕನ್ನಡಿಗರು ಹಾಕಿರೋ ದುಡ್ಡು, ಅದು ಸೆಂಟ್ರಲ್ ಗೌರ್ಮೆಂಟ್ ಹಾಕಿರೋ ದುಡ್ಡಲ್ಲ. ಅಲ್ಲಿ ಏನಕ್ಕೆ ನೀವು ಹಿಂದಿ ಏರಿಕೆ ಮಾಡಿದ್ರಿ? ನಮ್ಮ ನಂದಿನಿ ಹಾಲನ್ನ ನೀವು ಹೆಸರು ಚೇಂಜ್ ಮಾಡಕ್ ಕೊಟ್ಟಿದ್ರಿ. ಅವಾಗೆಲ್ಲಾಗಿತ್ತು ನಿಮ್ಗೆ ಬದ್ಧತೆ? ಬೇರೆ ಬಗ್ಗೆ ಕೇಳ್ತಿರಲ್ಲ. ಈ ಬದ್ಧತೆ ಹೇಳಿ, ಎಲ್ಲಿದೆ ಬದ್ಧತೆ? ನೀವು ಮಾಡ್ಕೊಂಡ್ರೆ ಅದು ಸಮ್ಮಿಶ್ರ ಸರ್ಕಾರ, ಬೇರೆಯವ್ರು ಮಾಡ್ಕೊಂಡ್ರೆ ಅಕ್ರಮನ. ಒಂದ್ ನಿಮಿಷ ಒಳಗಡೆ ಕನ್ನಡ ಬರವಣಿಗೆಗಳು ಇದೆಯಾ ಇಲ್ವಾ ಅನ್ನೋದನ್ನ ತಾವು ದಯಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಅದಕ್ಕೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು. ನಿಮ್ಮ ಹಿಂದಿ ದಬ್ಬಾಳಿಕೆ, ಹಿಂದಿ ಏರಿಕೆ ಅದರ ವಿರುದ್ಧವಾಗಿ ಹೋರಾಟ ನಡೆಸ್ತಾ ಇದ್ರು. ಅನ್ನೋದನ್ನೇ ಹುಡ್ಕಕ್ ಹೋಗ್ತೀರಿ. ಓಕೆ ತಿಮ್ಮೇಗೌಡ್ರು, ಈಗ ಇರುವಂತ ಪ್ರಶ್ನೆ ಏನಂದ್ರೆ, ಜನ ಬೆಂಬಲದಿಂದ ವಿಜಯ್ ಅವರು ಗೆದ್ದಿರೋದಾ ಅಥವಾ ಗ್ಯಾರಂಟಿಯಿಂದ ಗೆದ್ದಿರೋದಾ? ಇಲ್ಲಿ ಈಗ ಊಟ ಹಾಕಿದ್ದಾರೆ ಅಂತಂದ್ರೆ ಜನ ಬೆಂಬಲದಿಂದಲೇ ಗೆದ್ದಿರೋದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಮಾಡುತ್ತೆ ಅಂತಂದ್ರೆ, ಅವರು ಜನಗಳಿಗೆ ಏನೊಂದು ಅನೌನ್ಸ್ ಮಾಡಿದ್ದಾರೆ, ನನ್ನ ಸರ್ಕಾರ ಬಂದರೆ, ನಾನು ಅಧಿಕಾರಕ್ಕೆ ಬಂದರೆ ಈ ರೀತಿ ಏನೇನೆಲ್ಲ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅದು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ. ಯಾಕೆಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಏನು ಸ್ಕೀಮ್ಗಳಿದ್ದಾವೆ ಅದು ಅಷ್ಟಿಷ್ಟಲ್ಲ. ನನ್ನ ಪ್ರಕಾರ ಅದು ಆ ರಾಜ್ಯದ ಬಜೆಟ್ನ ಇಕ್ವಲ ಬಂದ್ಬಿಡುತ್ತೆ ಅನಿಸುತ್ತೆ. ಯಾಕೆ ಅಷ್ಟು ಕೊಟ್ಟಿದ್ದಾರೆ ಅವರು. ಯಾಕೆ ಅದನ್ನು ಅವ್ರು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಂತಂತಂದರೆ, ನಮ್ಮ ರಾಜ್ಯದಲ್ಲಿ GST ದೇಶದಲ್ಲಿ 2ನೇ ರಾಜ್ಯವಾಗಿದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ 54,000 ಕೋಟಿ ಗ್ಯಾರಂಟಿಗೆ ಇಷ್ಟು ನಮ್ಮ ಸರ್ಕಾರ ಒದ್ದಾಡ್ತಾ ಇದೆ ಅಂದರೆ, ಅವ್ರದ್ದು ಆಲ್ಮೋಸ್ಟ್ ಎಷ್ಟು ಗ್ಯಾರಂಟಿ ಇದು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿ ಮೇಲೋಗುತ್ತೆ. ಅದು 2 ಲಕ್ಷ ಕೋಟಿ ಮೇಲೋಗುತ್ತೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ಗಳು ಏನಿದ್ದಾವೆ ಕೊಟ್ಟಿರ್ತಕ್ಕಂಥದ್ದು. ಇದು ಹೇಗೆ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ತುಂಬ ಯಕ್ಷ ಪ್ರಶ್ನೆ ಆಗಿದೆ. ಜೊತೆಗೆ ನಾವು ಅವ್ರು ಇದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ನಾವಿಂದು 6 ತಿಂಗಳು ಅವ್ರಿಗೇನು ಹೇಳಲಿಕ್ಕಾಗಲ್ಲ. 6 ತಿಂಗಳು ಅವ್ರಿಗೂ ಕಾದು ನೋಡಬೇಕಾಗುತ್ತೆ. ಅಲ್ಲಿ ಏನಾಗಿದೆ ಸರ್, ಈ ಸರಿ ಯಂಗ್ ಜನ್ರೇಷನ್ ಏನಿದ್ದಾರೆ, ನಾನು ಸುಮಾರು ಜನರ ಮಾತಾಡ್ತಾ ಇದ್ದೆ. ಇವತ್ತು ಅವ್ರ ಅಪ್ಪ ಅಮ್ಮಂದಿರಿಗೆ, ತಂದೆ ತಾಯಂದಿರಿಗೆ ಹುಡುಗರು ಹೇಳಿರೋದು, ನೀನು TVKಗೆ ಓಟ್ ಹಾಕ್ಬೇಕು ಅಂದರೆ ಮನಸ್ಥಿತಿ. ಯಂಗ್ ಜನ್ರೇಷನ್ ಏನಾಗಿದೆ, ಎಲ್ಲರೂ ಕೂಡ TVK ಪರವಾಗಿ ಮಾಡಿಸಿದ್ದಾರೆ. ಮತ್ತು ಫಾರಿನ್ಗಳಿಂದ ಯಾರ್ಯಾರು ಔಟ್ ಆಫ್ ಕಂಟ್ರಿಲಿ ಇದ್ದಾರೆ ಎಲ್ಲರೂ ಅವ್ರ ಸ್ವಂತ ದುಡ್ಡು ಖರ್ಚಿಂದ ಬಂದು, ಜೊತೆಗೆ ಇಲ್ಲಿರ್ತಕ್ಕಂಥವ್ರಿಗೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿ TVK ಓಟ್ ಹಾಕ್ಸಿದ್ದಾರೆ. ಇದೇನಾಗಿದೆ, ಒಂದು ಸಾರಿ ನೋಡೋಣ ಅಂತಕ್ಕಂಥದ್ದು ಬಂದಿದೆ. ಜೊತೆಗೆ ಇವ್ರು ಯಾವ ರೀತಿ ಇವಾಗ ಮಾಡ್ತಾರೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಕಾಂಗ್ರೆಸ್ನ ಒಂದು ಈ ಬೆಂಬಲ ಇದೆಯಲ್ಲ, ಕಾಂಗ್ರೆಸ್ಗೆ ನೋಡಿ ನಾವು ಒಂದನ್ನು ಗಮನಿಸಬೇಕು. ಇಷ್ಟು ವರ್ಷಗಳ ಕಾಲ DMK ಜೊತೆ ಇದ್ದು ಇವಾಗ ಆ ಅಧಿಕಾರದಲ್ಲಿದೆ, ಮುಂದೆ ನಮಗೆ ಬೇಕಾಗುತ್ತೆ, ನಮ್ಮ ಮಿತ್ರ ಹೇಳಿದಾಗ ರಾಜ್ಯಸಭೆ ಇರ್ಬೋದು, ಲೋಕಲ್ ಸಭೆ ಇರ್ಬೋದು, ಎಲ್ಲರಿಗೂ ಬೇಕಾಗುತ್ತೆ ಅಂತೇಳಿ ಅವರನ್ನು ಬಿಟ್ಟು ಇವರು ಜೊತೆಲಿ ಹೋಗಿದಾರಲ್ಲ, ಇದು ಒಂದು ನ್ಯಾಯ ಸಮಂಜಸವಲ್ಲ ಅಂತೇಳಿ ನಾನು ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹೇಳ್ತಾರೆ ತಮಿಳುನಾಡು ಅಭಿವೃದ್ಧಿಗೋಸ್ಕರ, ತಮಿಳುನಾಡು ಒಳಿತಿಗಾಗಿ BJPಯನ್ನು ದೂರ ಇಡಬೇಕು ಹಾಗೆ ಅಂತ ಹೇಳಿದವರು ಮುಂಚೆನೇ ಅದು ಮಾಡ್ಬೋದಿತ್ತು. ಮುಂಚೆ ಅವರಾಗಿ ಅವರು ಯಾರು ಮಿಸ್ಟರ್
ವಿಜಯ್ ಅವರು ಏನಿದ್ದಾರೆ ಅವ್ರು ಹೋಗಿ ಕೇಳಿದಾಗ ಅದನ್ನು ಮಾಡ್ಬೋದಿತ್ತು. ಆದರೆ ಈಗ ಬಂದಂಥ ಸಮಯದಲ್ಲಿ ನಾವು ಗೆದ್ದೆತ್ತಿಂಬಾಲ ಇಡ್ತಕ್ಕಂಥ ನೀತಿಯನ್ನು ಅನಿಸ್ತಾ ಇದ್ದಾರಲ್ಲ, ಖಂಡಿತ ಇದಲ್ಲ. ಜೊತೆಗೆ ಇದರಿಂದ ಇನ್ನೂ ಕೂಡ ಇಲ್ಲಿ ತಮಿಳುನಾಡಲ್ಲಿ ಅವ್ರು ಏನೇ ಮಾಡಲಿ, ಆದರೆ ಅವ್ರ ಜೊತೆ ಇರ್ತಕ್ಕಂಥವ್ರು ಕಾಂಗ್ರೆಸ್ಸನ್ನು ನಂಬುವ ಸ್ಥಿತಿ ಇರೋದಿಲ್ಲ. ಯಾಕೆಂತಂದರೆ ಸನ್ಮಾನ್ಯ ಸ್ಟಾಲಿನ್ ಅವರು ಇವತ್ತು ಅವ್ರು ಹೇಳಿದ್ದಾರೆ, ಈ ರೀತಿ ಆದರೆ ಕಾಂಗ್ರೆಸ್ನ ನಂಬೋ ಸ್ಥಿತಿಯಲ್ಲಿ ಯಾರು ಇರೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಯಾಕೆಂದ್ರೆ INDA ಅಲಯನ್ಸಲ್ಲಿ ಅವರು ಇದ್ದಾರೆ. ಇಲ್ಲಿ ಒಂದ್ಸರಿ ಮಮತಾ ಬ್ಯಾನರ್ಜಿ ಅವರೇ ಮೇಡಮ್ ಅವರು ಹೇಳಿದರು ಕಾಂಗ್ರೆಸ್ಗೆ ಯಾವ ರೀತಿ ಮಾತಾಡಿದ್ರು ಅಂತ ನೀವು ನೋಡಿರ್ಬೋದು. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ನಿಮ್ಮ ಸವಾಸನೆ ಬೇಡ, ನಾವು ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿ ಹೋಗ್ತೀವಿ ಅಂತ ಹೇಳಿದರು. ಇದೆಲ್ಲವನ್ನು ನೋಡಿದಾಗ DMK ಇಟ್ಕೊಂಡಿದ್ರು. ಆದರೆ ಇವತ್ತು ಅಧಿಕಾರಕ್ಕೋಸ್ಕರ ಜೊತೆಗೆ ಕಂಡೀಷನ್ ಬೇರೆ ಇದೆ ಅಂತೆ. ನಾನು ನೋಡ್ತಾ ಇದ್ದೆ, ಕಂಡೀಷನ್ಸ್ ಬೇರೆ ಇದೆ ಅಂತೆ. ವಿತ್ ಕಂಡೀಷನ್ ನಮಗೆ ಮಿನಿಸ್ಟರ್ ಪೋಸ್ಟ್ ಹೇಳಬೇಕು, ಮತ್ತು ನೆಕ್ಸ್ಟು ಏನೇ ಮೈತ್ರಿ ಅಲಯನ್ಸ್ ಯಾವ್ಯಾವ ರೀತಿ ಅಲಯನ್ಸ್ ಮಾಡ್ಕೋಬೇಕು ಅಂತ ಈಗಲೇ ಕಂಡೀಷನ್ ಕೊಡ್ತಿದ್ದಾರೆ. ನನಗನ್ಸುತ್ತೆ ವಿಜಯ್ ಅದೆಲ್ಲ ಒಪ್ಪೋದಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಅವರು ನೀವು ಈ ಥರ ಎಲ್ಲ ಮಾಡಿಬಿಡಿ, ಆಯಿತು ನೀವು ಸೇರ್ಕೊಳ್ಳಿ ಆಮೇಲೆ ನೋಡೋಣ ಅಂತೇಳಿ ಈಗ ಒಂದು ಸದ್ಯಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಏನು ಬೇಕೋ ಮಾಡ್ಕೋತಾರೆ. ಜೊತೆಗೆ ಇವರು ಇದೇ ಥರ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಅವ್ರು ದೂರ ಇಟ್ಟು ಬೇರೆ ಆಲ್ರೆಡಿ ರೆಡಿ ಇದ್ದಾರೆ ಅಂತ ನನಗೆ, ಯಾಕೆಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದು ನೋಡ್ತಾ ಇದ್ದೆ ನಾನು. ADMKನಲ್ಲಿ ಕೂಡ ಅವ್ರಿಗೆ ನಾವು ಪಕ್ಷಾತೀತ ಇದು ಯಾವುದೇ ಅನ್ಕಂಡೀಷನ್ ಸಪೋರ್ಟ್ ಕೊಡ್ತೀವಿ ಅಂತ ಕೂಡ ಮಾತುಕತೆ ನಡೀತಾ ಇತ್ತು. ಅದನ್ನು ನೋಡಿದಾಗ ಕಾಂಗ್ರೆಸ್ಸರಿಗೆ ಎಲ್ಲ ರೀತಿಯಾದಂಥ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ರಮೇಶ್ ಅವರು, ಈಗ ತಮಿಳುನಾಡಿನಲ್ಲಿ TVK ಯಾವ ರೀತಿಯಾಗಿ ಒಂಥರ ಜೋರು ದರ್ಬಾರ್ ಏನಿತ್ತಲ್ಲ ಅದೇ ರೀತಿಯಾಗಿ ನಿಮ್ಮದು ಕೂಡ ಇತ್ತು. AAP ಆರಂಭದಲ್ಲಿ ಡೆಲ್ಲಿಯಲ್ಲಿ ಬಂದಾಗ, ಪಂಜಾಬ್ ಅಂತ ಬಂದಾಗ ನೀವು ಕೂಡ ಹಬ್ಬವನ್ನೇ ಒಂದು ಜೋರಾಗಿ ಒಂದು ದರ್ಬಾರವನ್ನು ಕೂಡ ನೀವು ನಡೆಸಿದ್ರಿ. ಕೊನೆಗೂ ಕೂಡ ಆಡಳಿತ ಕೂಡ ಚೆನ್ನಾಗಿ ಕೊಟ್ಟಿದ್ರಿ ದೆಹಲಿಯಲ್ಲಿ. ಹೋಗ್ತಾ ಹೋಗ್ತಾ ಏನಾಯಿತು, ಎಲ್ಲಿ ಎಡವಿದ್ರಿ ಅಂತೇಳಿ? ಸರ್, ಈಗ ಏನು ವಿಜಯ್ ಅವರು ಏನು ಅಧಿಕಾರಕ್ಕೆ ಬಂದಿರಲ್ಲ, ಆಲ್ಮೋಸ್ಟ್ 90% ಏನೇನು ಅವರು ಯೋಜನೆಗಳು ಕೊಟ್ಕೊಂಡು ಬಂದಿದ್ದಾರೆ, ಅವ್ರು ಏನೇನು ಕಾರ್ಯರೂಪ ಮಾಡಿದ್ದಾರೆ ಅದೆಲ್ಲದೂ ಆಮ್ ಆದ್ಮಿ ತತ್ವ ಸಿದ್ಧಾಂತನೇ ಅವ್ರು ಅಳವಡಿಕೆ ಮಾಡ್ಕೊಂಡು ಬಂದಿರೋದು. ಆ ಆಮ್ ಆದ್ಮಿ ತತ್ವ ಸಿದ್ಧಾಂತ ಮತ್ತು ಆಮ್ ಆದ್ಮಿ ಕೊಟ್ಟಂಥ ಕೊಡುಗೆಗಳು, ಜನೋಪಕಾರಿ ಕಲ್ಯಾಣ ಯೋಜನೆಗಳನ್ನು ಅವರು ಒಂದು ಸ್ವಲ್ಪ ಹೆಚ್ಚಾಗಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಏನಕ್ಕೆ ಬಂದ್ರು ಅಂದರೆ, ಆ ಘೋಷಣೆಗಳ ಜೊತೆಗೆ ಒಂದು ಪ್ರಭಾವಶಾಲಿ ವ್ಯಕ್ತಿ ಬಂದ್ಬಿಟ್ಟು ಮಾಡಿದಾಗ ಅದಕ್ಕೆ ಜಾಸ್ತಿ ಮನ್ನಣೆ ಸಿಕ್ಕಿ ತಮಿಳುನಾಡು ಜನ ಹೊಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾರಾಸಗಟಾಗಿ ಬಹುಮತ ಕೊಟ್ಟಿದ್ದಾರೆ. ಒಂದು 5-10 ಸೀಟು ಕಡಿಮೆ ಬಂದಿರ್ಬೋದು. ಆದ್ರೂ ಸಹ ನಾನು ಏನು ಹೇಳ್ತೀನಿ ಅಂದರೆ, ಐಡಿಯಾಲಜಿ ಅಟ್ ಪರ್ಸನ್ ಇಬ್ಬರು ಸೇರಿದಾಗ ಅದು ಅನುಕೂಲ ಆಗ್ಬಿಟ್ಟಿದೆ. ಅಂದರೆ ಅನುಕೂಲ ಆಗ್ಬಿಟ್ಟಿದೆ, ಇವತ್ತು ರಾಜಕಾರಣ ಮಾಡೋಕ್ಕಂತ ಅನುಕೂಲ ಆಗಿದೆ. ವಸ್ತುಸ್ಥಿತಿ ಏನಂದರೆ, ಜನಗಳಿಗೆ ಬದಲಾವಣೆ ಬೇಕಾಗಿತ್ತು. ಏಕೆಂದರೆ ಕುಟುಂಬ ರಾಜಕಾರಣದಿಂದ ತತ್ತರಿಸೋಗ್ಬಿಟ್ಟಿದ್ರು, ಭ್ರಷ್ಟಾಚಾರ ತತ್ತರಿಸೋಗ್ಬಿಟ್ಟಿದ್ರು. ಆರೋಗ್ಯ ವ್ಯವಸ್ಥೆ ಹದಗೆಟ್ಟಿತ್ತು, ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿತ್ತು. ಅಲ್ಲಿ ಏನಾಗಿದೆ ಅಂದರೆ, ಈಗ ಯುವ ಪೀಳಿಗೆಗೆ ಏನು ಬೇಕು ಸರ್? ಜಾತಿ, ಮತ, ಧರ್ಮ ಭೇದ ಯಾವುದೂ ಇಲ್ಲದೆ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆ ಬೇಕು, ಆರೋಗ್ಯ ವ್ಯವಸ್ಥೆ. ನಮ್ಗೆ ಎಲ್ಲ ಕಡೆ ಆರೋಗ್ಯ ಅನುಕೂಲ ಇರಬೇಕು. ಹಳ್ಳಿ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಜಿಲ್ಲಾವಾರು ಎಲ್ಲರೂ ನಿಮ್ಗೆ ಹಾಸ್ಪಿಟಲೈಸೇಷನ್ ಸ್ಪೆಷಲಿಸ್ಟ್ ಚೆನ್ನಾಗಿರ್ಬೇಕು. ಅದನ್ನು ನಾವು ಡೆಲ್ಲಿನಲ್ಲಿ ಮಾಡಿ ತೋರಿಸಿದ್ವಿ. ಮೊಹಲ್ಲಾ ಕ್ಲಿನಿಕ್ಗಳನ್ನು ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿದ್ವಿ. ಇವತ್ತು BJP ಅವರ ಯೋಗ್ಯತೆಗೆ ಬರೀ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ ಡೆಲ್ಲಿನಲ್ಲಿ ಮೆಡಿಕಲ್ ಫೆಸಿಲಿಟೀಸ್ನ. ನಾವು ಎಜುಕೇಷನ್ ಲೆವೆಲ್ನ ಅವಲ್ ನಂಬರ್ ತೊಗೊಂಡು ಒಳ್ಳೆ ಲೆವೆಲ್ಗೆ ತೊಗೊಂಡೋಗಿದ್ವಿ. ಯಾಕೆಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಸ್ಕೂಲ್ಗಳ ಬಗ್ಗೆ ಮಾತಾಡ್ತಾಯಿದ್ರು. ಆದ್ದರಿಂದ ಇವರು ಪ್ರೇರಿತರಾಗಿ ವಿಜಯ್ ಅವರು ಅದನ್ನು ಅಳವಡಿಸ್ಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ನೀವು ಹೇಳ್ತೀನಿ ನೋಡಿ, ನೀವು ಯಾಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ? ಕಂಪ್ಲೀಟ್ ಸರ್, ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಡೆಲ್ಲಿನಲ್ಲಿ ಮಾಡಿದ್ದನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ಪಂಜಾಬಲ್ಲಿ 10 ಲಕ್ಷ ರೂಪಾಯಿ ವಿಮೆ ಯೋಜನೆ ಮಾಡಿಕೊಟ್ಟಿವಿ. 1.5 ಕೋಟಿ ಕುಟುಂಬಗಳಿಗೆ ನಾವು 10 ಲಕ್ಷ ರೂಪಾಯಿ ಇರೆಸ್ಪೆಕ್ಟಿವ್ ಆಫ್ ಎನಿ ಹಾಸ್ಪಿಟಲ್ಸ್, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಲ್ಲ ಹಾಸ್ಪಿಟಲ್ ಹೋಗ್ಬಿಟ್ಟು ನೀವು 10 ಲಕ್ಷ ರೂಪಾಯಿವರೆಗೂ ಒಂದು ಕುಟುಂಬಕ್ಕೆ ಉಚಿತವಾಗಿ ನೀವು ಆರೋಗ್ಯ ಸೇವೆ ಪಡ್ಕೋಬಹುದು. ಅದರಿಂದ ಪ್ರೇರಿತರಾಗಿ ಇವರು ಸ್ವಂತ ಹಣದಿಂದ ಮಾಡ್ಕೊಂಬಂದ್ರಲ್ಲ. ಇವಾಗ ನಾನು ಹೇಳ್ತೀನಿ ಸರ್, ಈಗ ಇವ್ರು ಏನೇನು ಯೋಜನೆಗಳು ಕೊಟ್ಟಿದ್ದಾರಲ್ಲ, ಇದು ಯಶಸ್ವಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ಎರಡೂ ಪಕ್ಷಗಳಲ್ಲಿ ಭ್ರಷ್ಟಾಚಾರಿಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗ ಹೊಸ ಯುವ ಪೀಳಿಗೆನಲ್ಲಿ ಗೆದ್ದಿರ್ತಕ್ಕಂಥ 108 ಜನದಲ್ಲಿ 5-10 ಜನದ ಹೆಸರು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಇಚ್ಛಾಶಕ್ತಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿಂದ ಬಂದು ಕೆಲಸ ಮಾಡ್ತಾರೆ. ಆಟೋ ಡ್ರೈವರ್ ಶಾಸಕರಾಗಿದ್ದಾರೆ, ಖಂಡಿತವಾಗ್ಲು ಸರ್. ಇಟ್ಸ್ ಡ್ರೈವರ್ ಮಗ ಶಾಸಕರಾಗಿದ್ದಾರೆ. ಕೈಂಡ್ ಇನ್ಫಾರ್ಮೇಶನ್ ಇಟ್ ವಾಸ್ ಹ್ಯಾಪನ್ ಇನ್ AAP ಆಲ್ಸೋ. AAPನಲ್ಲೂ ಸಹ ತುಂಬ ತಳಮಟ್ಟದಿಂದ ಇರ್ತಕ್ಕಂಥ ಹೆಸರು ನಾಮೋ ನಿಶಾನ್ ಜಿಸ್ಕಾನೆಯೇ ಓಬಿ ಜೀದಾತ ಆ ಥರ ಬಂದಿದ್ದಾರೆ. ಅದನ್ನೇ ಇವರು ಅಳವಡಿಕೆ ಮಾಡ್ಕೊಂಡು ಗೆದ್ದಿರೋದ್ರಿಂದ ಇಲ್ಲಿ ಕರಪ್ಷನ್ ಮಾಡಲಿಲ್ಲ ಅಂದರೆ, ಅವ್ರು ಏನೇನು ಯೋಜನೆಗಳು ಕೊಟ್ಟಿದ್ದಾರಲ್ಲ 100% ಯಶಸ್ವಿ ಆಗುತ್ತೆ. ಯಾಕೆ ಅಂತಂದರೆ, ಎಲ್ಲಿ ಕರಪ್ಷನ್ ಇರುತ್ತೆ ಅಲ್ಲಿ ಯಶಸ್ವಿ ಆಗಲ್ಲ. ಉದಾಹರಣೆ ಹೇಳ್ತೀನಿ, ನಾವು 250 ಕೋಟಿ ಖರ್ಚು ಮಾಡಿ ಒಂದು ಬ್ರಿಡ್ಜ್ ಮಾಡಿರೋದನ್ನ 600 ಕೋಟಿ ಮಾಡಿದ್ದಾರೆ BJP ಅವರು.
See, there is a difference between 250 crores and 600 crores. 350 crores ಸೇವ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೊವೈಡ್ ದ ಬೇಸಿಕ್ ಫೆಸಿಲಿಟೀಸ್ ಅಂದ್ ಏನು ಬೇಕು ಸರ್ಕಾರ ಗೌರ್ಮೆಂಟ್ಗೆ ಏನು ಬೇಕು ಜನರಿಗೆ ಏನು ಬೇಕು ಮಾಡ್ಬೋದು. ನಿಮ್ಗೆ ಎಲ್ಲಿ ಕರಪ್ಷನ್ ಜಾಸ್ತಿ ಆಗುತ್ತೆ ಅಲ್ಲಿ ನೀವು ಡೆವಲಪ್ಮೆಂಟ್ ಮಾಡಕ್ ಆಗೋದೇ ಇಲ್ಲ. ಈಗ ಇವ್ರು ಎರಡು ಪಕ್ಷರು ತಿಂದು ಹೆಗಣಗಳಾಗ್ಬಿಟ್ಟಿದ್ದಾರೆ. ಈಗ ಹೊಸ ಪಕ್ಷ ಬರಲಿ ಬಿಡಿ, ರಾಷ್ಟ್ರಕ್ಕೆ ಒಳ್ಳೇದಾಗಲಿ, ರಾಜ್ಯಕ್ಕೆ ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಯಾವುದೇ ರಾಜ್ಯ ಇರಲಿ, ಅದು ಭಾರತದಲ್ಲೇ ತಾನೇ ಇರೋದು. ಯಾವುದೋ ಒಂದು ರಾಜ್ಯ ಪಕ್ಕದ ನಮ್ಮ ನೈಬರ್ ಸ್ಟೇಟ್ ಉದ್ಧಾರ ಆದರೆ ವಿ ಆರ್ ಹ್ಯಾಪಿ, ವಿ ಶುಡ್ ಹ್ಯಾಪಿ, ವಿ ವಿಲ್ ಅಪ್ರಿಷಿಯೇಟ್. ಇವೊಂದು ಫ್ಯೂಚರಲ್ಲಿ ಏನಾದ್ರು ನಾವು ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ. ಈ 5 ವರ್ಷದಲ್ಲಿ ಏನಾದ್ರು ಉತ್ತಮವಾದಂಥ ಯೋಜನೆಗಳು ಅವ್ರು ಏನೇನು ಯೋಜನೆಗಳು ಕೊಟ್ಟಿದ್ದಾರಲ್ಲ ಅವ್ರು ಏನಾದ್ರು ನಿಭಾಯಿಸ್ಬಿಟ್ರೆ ಈ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಆಲ್ಸೋ. ದೇರ್ ಇಸ್ ನೋ ಡೌಟ್. ಪ್ರೈಮ್ ಮಿನಿಸ್ಟರ್ ಆಲ್ಸೋ, ನೋ ಡೌಟ್. ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಒಳ್ಳೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಬೆಂಬಲ ಕೊಡಬೇಕು. ಅಂಡ್ ನಾವು ಇದರಲ್ಲಿ ಭೇದ ಭಾವ ಮಾಡಬಹುದು. ಮೊಸರಲ್ಲಿ ಕಲ್ಲು ಹುಡುಗೋ ಕೆಲಸ ಮಾಡಬಾರ್ದು. ಒಳ್ಳೆತನಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ವಿ ಶುಡ್ ಸಪೋರ್ಟ್ ಹಿಮ್. ರುದ್ರ ಸರ್, ಈಗ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆಯಲ್ಲ ಅದೇ ರೀತಿಯಾಗಿ ಅಣ್ಣಾಮಲೈಗೂ ಕೂಡ ಚಾನ್ಸ್ ಇತ್ತು. ಬಟ್ ಎಲ್ಲ ಒಂದ್ ಕಡೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ರಿ ಅಂತ ಅನ್ಸುತ್ತಾ? ಈಗ ನೆನಪಾಗ್ತಿದಾರ ಅಣ್ಣಾಮಲೈ? ಪಾರ್ಟಿ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ವ್ಯಕ್ತಿನ ತಂದು ರಾಷ್ಟ್ರದ ಅಧ್ಯಕ್ಷರನ್ನಾಗಿ ರಾಷ್ಟ್ರಪತಿಗಳನ್ನಾಗಿ ಮಾಡ್ತಾರೆ. ಯಾವುದೋ ಕಾಡಿನಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ತಂದು ಸಚಿವರನ್ನಾಗಿ ಮಾಡ್ತಾರೆ. ಅಬ್ದುಲ್ ಕಲಾಂ ಅವ್ರನ್ನ ಯಾವ ಮಟ್ಟದಲ್ಲಿ ತಂದು ಕುಂಡಿಸ್ಕೊಂಡ್ವಿ? ಟಿಕೆಟ್ ಕೊಡಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಯಾರು ಹೇಳ್ತಾರೆ ವಾಸ್ತುಸ್ಥಿತಿ ಮಾತಾಡಿ. ಸ್ವಲ್ಪ ತಾಳ್ಮೆ ತಗೊಳ್ರಿ. ತಮಿಳ್ನಾಡು ಬಗ್ಗೆ ಮಾತಾಡ್ತಾ ಇರೋದು, ಇಲ್ಲಿ ವಿಷಯ ನಡೀತಾ ಇರೋದು. ತಮಿಳ್ನಾಡಲ್ಲಿ ಎಷ್ಟು ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಬಿಜೆಪಿ? ನೀವು ಡೆಲ್ಲಿ ವಿಚಾರ ಯಾಕೆ ತಗೊಂಡ್ರಿ ಸರ್? ವಿಷಾಧಾರಗಳು ಮಾತಾಡ್ತಾ ಇರೋದು ದೇಶದ ವಿಚಾರನೇ. ದೇಶದಲ್ಲೇ ತಮಿಳ್ನಾಡಿರೋದು, ಪಾಕಿಸ್ತಾನದಲ್ಲಿ ತಮಿಳ್ನಾಡಿಲ್ಲ, ಡೆಲ್ಲಿನೂ ಹೊರಗಡೆ ಇಲ್ಲ. ನೋಡಿ, ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಟ್ರು, ಹಾಗೆ ಮಾಡಿದ್ರು, ಹೀಗ್ ಮಾಡಿದ್ರು ಅಂತೇಳಿ. ಯಾಕೆ ಸರ್ ಅಲ್ಲಿ ಜನ ದೆಹಲಿಯಲ್ಲಿ ಸರ್ಕಾರ ಬದಲಾವಣೆಗೆ ಆಸಕ್ತಿ ವಹಿಸಿದ್ರು? ನರೇಂದ್ರ ಮೋದಿ ಅವರು ಆಯುಷ್ಮಾನ್ ತಂದಿದ್ದಾರೆ, ಗೊತ್ತಿಲ್ವಾ ಅವ್ರಿಗೆ? ಇನ್ಶೂರೆನ್ಸ್ ತಾಳ್ಮೆಯಿಂದ ತಕೊಳ್ಳಿ ಸರ್. 230 ರೂಪಾಯಿನಿಂದ ಇನ್ಶೂರೆನ್ಸ್ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಗಂಟ ಮನೆಯಲ್ಲಿ ಇರ್ತಕ್ಕಂಥ ಯಜಮಾನ ಸತ್ತೋದ್ರೆ ಮುಂದಾದ್ರೆ 50,000 ಬರ್ತಕ್ಕಂಥ ಯೋಜನೆಗಳು ಕೊಟ್ಟಿದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಯಾರು ಉತ್ತಮ ಅನ್ನತಕ್ಕಂಥ ನಿರ್ಧಾರ ಮಾಡ್ತಾರೆ. ಈಗ ಸ್ನೇಹಿತರು ಹೇಳ್ದಂಗೆ ತಮಿಳ್ನಾಡಿನಲ್ಲಿ ಇಬ್ರು ಬೇಡ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟಿದ್ದಾರೆ, ಇರಬಹುದು. ಆದ್ರೆ ಅದನ್ನ ಉಳಿಸ್ಕೊಳ್ತಕ್ಕಂಥ ನಾಲ್ಯಾಡಿನಲ್ಲೇ ಹೆಜ್ಜೆ ಇಡಬೇಕು. ಇವ್ರು ಮಾಡ್ತಾರೆ. ಉದಾಹರಣೆ 10 ವರ್ಷ ಆಡಳಿತ ಮಾಡಿದಂತ ಕೇಜ್ರಿವಾಲ್ ಪಾರ್ಟಿ ಏನಾಯ್ತು ಸರ್? ಜನ ಯಾಕೆ ನರೇಂದ್ರ ಮೋದಿ ಅವ್ರಿಗೆ ರಾಹುಲ್ ಗಾಂಧಿ, ನೆಹರು, ಇಂದಿರಾ ಗಾಂಧಿ ಜನಗಳ ಮಧ್ಯದಲ್ಲಿ ಬಂದಂತ ನಾಯಕತ್ವ ಇಲ್ಲ. ನರೇಂದ್ರ ಮೋದಿ ಅವರು ಜನಗಳ ಮಧ್ಯದಲ್ಲಿ ಬಂದಂತ ನಾಯಕ. ಜನಗಳ ನಾಡಿ ಮಿಡಿತ ಪ್ರತಿಯೊಬ್ಬರು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಜ್ಞಾನ ಇಟ್ಕೊಂಡು ದೇಶದ ಆಡಳಿತ ನಡೆಸ್ತಾ ಇದ್ದಾರೆ. ಹಂಗಾಗಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವಕ್ಕೆ ಪ್ರತಿ ದೇಶದ ಮೂಲೆಗಳಲ್ಲಿರ್ತಕ್ಕಂಥ ರಾಜ್ಯದಲ್ಲೂ ಕೂಡ ಇವತ್ತು ಅಭೂತಪೂರ್ವವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೋತು ಸುಣ್ಣವಾಗಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲಂದ್ರಲ್ಲಿ ಇವಿಎಂ ವಿಚಾರವಾಗಿ ದ್ವಂದ್ವ ನಿಲುವು, ದೇಶದ ವಿಚಾರದಲ್ಲಿ ದ್ವಂದ್ವ ನಿಲುವು, ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದನ್ನ ಬಿಟ್ಟು ಹೊರದೇಶದಲ್ಲಿ ಹೋಗಿ 12 ವರ್ಷಗಳಲ್ಲಿ 32 ವಾಗ್ದಾನಗಳನ್ನ ಮಾಡಿದ್ರಿ. ನೀತಿ ನೀವು ಎಲ್ಲಿಗೆ ಬಿಡ್ತೀರಿ? ಅವತ್ತು ಮಾತ್ರ ಕಾಂಗ್ರೆಸ್ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರಿ, ಕಪ್ಪು ಹಣ ತರ್ತೇವೆ ಅಂತ ಹೇಳಿದ್ರಿ, ಗುಡಿಸಲು ಮುಕ್ತ ಭಾರತ ಮಾಡ್ತೇವೆ ಅಂತ ಹೇಳಿದ್ರಿ, 7 ಟ್ರಿಲಿಯನ್ ಅರ್ಥವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರಿ. ಪಾರ್ಟಿಗಳು ಯಾವುದೇ ಪ್ರಾದೇಶಿಕ ಪಕ್ಷಗಳಾದ್ರೂ ಕೂಡ ಉಳಿವಿಲ್ಲ. ಯಾವುದೇ ವಾಗ್ದಾನಗಳನ್ನ 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರಿ, ಅದೇನ್ ಮಾಡಿದ್ರಿ ಸರ್? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಯಾವುದೇ ಯೋಜನೆಗಳನ್ನ ಪೂರ್ಣ ಮಾಡಲಿಲ್ಲ. ಬರೀ ನೀವು ಮಾತುಗಳನ್ನ ಹೇಳ್ತೀರಿ, ಬರೀ ವಾಗ್ದಾನಗಳನ್ನ ಮಾಡ್ತೀರಿ. ಒಂದು ಮಾತನ್ನ 1000 ಸಲ ಹೇಳಿ ಅದನ್ನ ನಿಜ ಮಾಡುವಂತ ಜಾಯಮಾನ. ಅದನ್ನೆಲ್ಲ ಬಿಜೆಪಿ ಅವ್ರು ಹೇಳಿದ್ರೆ ಏನರ್ಥ ಸರ್? ನಮ್ ಜನರಿಗೆ ಅರ್ಥ ಆಗ್ಬೇಕು. ಅದು ಜನರೇ ತಾನೇ ಆಯ್ಕೆ ಮಾಡಿದ್ದು. ಅದನ್ನ ಪಶ್ಚಿಮ ಬಂಗಾಳದಲ್ಲಿ ಜನರೇ ತಾನೇ ಆಯ್ಕೆ ಮಾಡಿದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಜನ ಅರ್ಥ ಮಾಡ್ಕೊಳ್ಬೇಕು. ಭರವಸೆಗಳೇನು ಏನೆಲ್ಲ ಆಗಿದೆ ಅನ್ನೋದು ಅಲ್ಲ. ಬಂಗಾಳಲ್ಲಿ ಆಗಿರೋದು ಮೋದಿ ಅವರ ಜನಪ್ರಿಯತೆ ಅಲ್ಲ, ಅಲ್ಲಿ ಅವ್ರು ಕೊಟ್ಟಂತಹ ಕಾರ್ಯಕ್ರಮಗಳಲ್ಲ, ಅಲ್ಲಿ ಆಗಿರೋದು ಅತಿ
ರೀತಿಯಾದಂತಹ ಧ್ರುವೀಕರಣ ಮತ್ತು ಇಲೆಕ್ಷನ್ ಕಮಿಷನ್ ಜೊತೆಯಲ್ಲಿ ನೀವು ಏನು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದಿರಲ್ಲ ಅದರ ಪರಿಣಾಮ ಅದು SIR ಇಂದ ಆಗಿರುವಂತದ್ದು. ಅದು ಅವೈಜ್ಞಾನಿಕವಾದಂತಹ SIR ನಿಂದ 97 ಲಕ್ಷ ಕೋಟಿ ಜನರನ್ನು ಹೊರಗಡೆ ಇಟ್ಟು ಚುನಾವಣೆಯನ್ನ ಮಾಡ್ತೀರಿ ಅಂದ್ರೆ ಅಲ್ಲ, ನುಸುಳುಕೋರರು ಬರ್ತಾ ಇದ್ರೆ 11 ವರ್ಷದಿಂದ ಕಣಿಪುರಿ ತಿಂತಾ ಇದ್ರಿ. ಅಮಿತ್ ಶಾ ಈ ದೇಶದ ಹೋಮ್ ಮಿನಿಸ್ಟರ್ ಅಲ್ವಾ, ಅವ್ರೇನ್ ಮಾಡಿದ್ರು ಅಲ್ಲಿ? ಅರ್ಥ ಆಯ್ತಲ್ಲ? 11 ವರ್ಷದಿಂದ ನೀವ್ ಏನ್ ಮಾಡಿದ್ರಿ ಅಲ್ಲಿ? ಗಡಿ ನಿಮ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ವಾ? ಹೋಮ್ ಮಿನಿಸ್ಟರ್ ನಿಮ್ಮವ್ರಲ್ವಾ? ಒಂದ್ ನಿಮಿಷ ರುದ್ರ ಸರ್ ಕಂಟಿನ್ಯೂ ಮಾಡಿ ಸರ್. ನೋಡಿ, ಇವರು SIR ಹೇಳ್ತಾರೆ ಸರ್, ಕಾನೂನಾತ್ಮಕವಾಗಿ ವಿರೋಧ ವ್ಯಕ್ತಪಡಿಸಿ ಮಾಡಿ. ಆದ್ರೆ ಬಾಂಗ್ಲಾದೇಶದ ಪಾಕಿಸ್ತಾನದಿಂದ ಬಂದಿರತಕ್ಕಂತ ವ್ಯಕ್ತಿಗಳು ಉದ್ಯೋಗ ಸೃಷ್ಟಿಯಾಗಿರೋ ಜಾಗದಲ್ಲಿ ಅವ್ರು ನುಸುಳ್ತಾ ಇದ್ರು. ನನ್ನ ದೇಶದ ನುಸುಳುಕೋರರಿಗೆ ಯಾವ ಈ ದೇಶದ ನೆಲದ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನೀವು ಅರ್ಥ ಇದಲ್ಲ, ನುಸುಳುಕೋರರಿಗೆ ಏನು ಶಿಕ್ಷೆ ಕೊಡ್ಬೇಕು ಕೊಡಿ. ಅದರ ಅಡಿಯಲ್ಲಿ 30-40 ಲಕ್ಷ ಜನರಿಗೆ ನೀವು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಅವರ ಮಾತುಗಳು, ಅವ್ರಿಗೆ ಸಲಹೆ, ಅವ್ರಿಗೆ ಸೂಚನೆಗಳನ್ನ ಮಾಡಕ್ಕೆ ಯಾಕೆ ಸಮಯ ಕೊಡಲಿಲ್ಲ? ಅತಿ ಚುನಾವಣೆ ಅಂಚಿನಲ್ಲಿ ನೀವು ಯಾಕೆ SIR ತಂದು ಅವ್ರನ್ನ ಹೊರಗಡೆ ಇಟ್ಟು ಚುನಾವಣೆ ಪ್ರಕ್ರಿಯೆ ಮಾಡಿದ್ರಿ? ಅದು ಯಾವ ಅಧಿಕಾರ ಇದೆ ಚುನಾವಣಾ ಆಯೋಗಕ್ಕೆ? ಒಂದ್ ನಿಮಿಷ ಅಲ್ಲಿ ಅಲ್ಲ, ನೀವು ಇಬ್ರು ಹಿಂಗೆ ಮಾಡಿದ್ರೆ ಏನ್ ಕೇಳಿಸಲ್ಲ ಅಲ್ಲಿ. ಮುಗಿತಾ ಸರ್? ರುದ್ರ ಸರ್ ಏನಾದ್ರು ಇದೆಯಾ ಸರ್? ಏನಾದ್ರು ಇದೆಯಾ? ಮುಗಿತಾ? ಆಯ್ತಾ ನಿಮ್ಮ ಆನ್ಸರ್? ಸರ್ ನೋಡಿ ಸರ್, ನಾನು ಹೇಳೋದು ಇಷ್ಟೇನೆ ಸರ್. SIR ಸಂವಿಧಾನಾತ್ಮಕವಾಗಿ ನಡೀತಾ ಇದೆ, ಕಾನೂನಾತ್ಮಕವಾಗಿ ನಡೀತಾ ಇದೆ. SIR ಗೆ ಕಾನೂನು ಇದೆ ಸರ್. ಹಂಗಾರೆ ದೇಶದ ನ್ಯಾಯಾಂಗನ ನೀವು ನಿಂದಿಸ್ತೀರಾ, ವಿರೋಧಿಸ್ತೀರಾ? ದೇಶದ ನ್ಯಾಯಕ್ಕೆ ಬೆಂಬಲ ಕೊಡೋದಿಲ್ವಾ? ಗೌರವಿಸೋದಿಲ್ವಾ? ಸಂವಿಧಾನಕ್ಕೆ ಗೌರವಿಸೋದಿಲ್ವಾ? ಕಾನೂನಿದೆ, ಕೋರ್ಟ್ಗೆ ಹೋಗಿ ಸರ್. ಅದು ಬಿಟ್ಟು ಪಶ್ಚಿಮ ಬಂಗಾಳ, ಪಾಕಿಸ್ತಾನದಿಂದ ಬಂದಂತ ವ್ಯಕ್ತಿಗಳಿಗೆ ಸಹೋದರ ಸಹೋದರಿಯರ ಅವರ ರಕ್ತಪಾತ ಮಾಡ್ತಾ ಇದ್ದಾರೆ. ಅವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾ ಇದ್ದಾರೆ. ನೀವು ಅಂತವ್ರಿಗೆ ಬೆಂಬಲ ಕೊಡ್ತೀರಿ? ಆ ನೀತಿ ನಿಮ್ಮಲ್ಲಿ ಯಾವತ್ತಿನ ಗಂಟ ಹೋಗೋದಿಲ್ಲ. ಆ ದೇಶ ವಿರೋಧಿ ನೀತಿ ನಿಮ್ಮಿಂದ ತೊಲಗ ಗಂಟ ಪ್ರಾದೇಶಿಕ ಪಕ್ಷಗಳು ತಿಮ್ಮೇಗೌಡರು ಸರ್, ಈಗ ನಾವು ಪುನಃ ತಮಿಳುನಾಡಿಗೆ ಬರೋಣ. ಈಗ ಆಡಳಿತ ಅನುಭವ ಇಲ್ಲದೆ ಇರೋದು ಹಿನ್ನಡೆ ಆಗಬಹುದಾ ವಿಜಯ್ ಅವರಿಗೆ? ಸರ್ ಇಲ್ಲ, ಏನಾಗುತ್ತೆ, ಇವರು ನೀವು ಹೇಳ್ತಾ ಇದ್ರಿ ಅವಾಗಲೇ, ನಾನು ಕೂಡ ನೋಡಿದೆ, ಸುಮಾರು 10-15 ವರ್ಷಗಳ ಇಂದಾನು 86,000 ಜನ ಫ್ಯಾನ್ ಕ್ಲಬ್ ಅನ್ನು ಇಟ್ಕೊಂಡಿದ್ದಾರೆ, ಫ್ಯಾನ್ಸ್. ಅದನ್ನ ಮಾಡಿ ಅವ್ರ ಮುಖಾಂತರ ಏನೇನೆಲ್ಲ ಸಾಮಾಜಿಕ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡಬಹುದು. ಸಿನಿಮಾಗಳು ಹಂಗೆ ಇತ್ತು, ಯಾವ್ಯಾವ ರೀತಿ ಒಂದು ಸಿನಿಮಾದಲ್ಲಿ ತೋರಿಸಿದ್ರು ಕೂಡ ನಾನು ನಿಜವಾಗಿ ಯಾವ್ಯಾವ ರೀತಿ ಮಾಡಬಹುದು ಅಂತಕ್ಕಂಥ ಒಂದು ಆಲೋಚನೆ ಬಂದು, ಆ ಏನು ಫ್ಯಾನ್ಸ್ ಎಲ್ಲ ಇದ್ರಲ್ಲ ಅವ್ರ ಮುಖಾಂತರ ಏನೇನು ಜನಗಳ ಒಂದು ಹತ್ರ ಹೋಗ್ಬೋದು. ನೀವು ಹೇಳಿದಾಗ ಅದೇ ಹಾಸ್ಪಿಟ್ಲ್ ಇದಿರ್ಬೋದು, ಇನ್ನೊಂದಿರ್ಬೋದು, ಇವರು ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಆ ಜನಗಳ ಹತ್ರ ಇದ್ದರು. ಅದು ಎಲ್ಲೋ ಒಂದು ಕಡೆ ಇವರಿಗೆ ಅನುಭವ ಇದೆ. ಆದರೆ ನಾನು ಅನುಭವ ಅಂತಂದರೆ ನನ್ನ ಪ್ರಶ್ನೆ ಏನಿದ್ದಂದರೆ, ಇವ್ರು ಕೊಟ್ಟಿರ್ತ ಈ ಘೋಷಣೆ ಮಾಡಿದಾರಲ್ಲ ಅದನ್ನು ನಿಭಾಯಿಸ್ತಕ್ಕಂಥದ್ದು ಕಷ್ಟ. ಯಾಕೆಂತಂದ್ರೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಷ್ಟು ಸಂಪನ್ಮೂಲ ಕಡಿಮೆ ಅಲ್ಲಿ ಕಂಪೇರ್ ಮಾಡಿದಾಗ. ಆದ್ದರಿಂದ ಇವರು ನಮ್ಮ ಕರ್ನಾಟಕ GST ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ, ಅಲ್ಲಷ್ಟಿಲ್ಲ. ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ ರೀತಿ ನಿಭಾಯಿಸ್ತಾರೆ, ಯಾವ ರೀತಿ ಅವರು ಫಂಡನ್ನು ಜನರೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಇದಾಗಿರ್ತದೆ. ನೋಡೋಣ, ಖಂಡಿತ ಅವರು ನಿಭಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಸರ್ ಅವರು ಕರೆಕ್ಷನ್ ಆದರೆ ಬಿಮಾರ್ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತ ಅತಿ ಹೆಚ್ಚು GST ಇದೆ ಕಂಪೇರ್ ಟು ಒಂದು 3-4ನೇ ಸ್ಥಾನಕ್ಕವರು ಬರ್ತಾರೆ ಅವರು. GDP ಇದೆ. ಈ ಬಾರಿ ಅವರ ಘೋಷಣೆ ವಿಪರೀತವಾಗಿದೆ ಅಂತ ಹೇಳಲ್ಲ, ಜನ ಬೆಂಬಲ ಇದ್ರೂ ನಮ್ಮಲ್ಲಿ ನೋಡಿ GST ಇದ್ರೂ ಕೂಡ 54,000 ಕೋಟಿಗೆ ಕಾಂಗ್ರೆಸ್ ಸರ್ಕಾರ, ನಮ್ಮಲ್ಲಿ ಕೇವಲ 54,000 ಕೋಟಿ, 2.5 ಲಕ್ಷ ಕೋಟಿ ಬೇಕಲ್ಲಿ. ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿರೋದು ನಮ್ಮ ಪಾಲು ಬಂದ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ ಸರ್. ಅದಲ್ಲ, ಯಾಕೆಂತಂದ್ರೆ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ, ಜೊತೆಗೆ ಕೇಂದ್ರ ಸರ್ಕಾರ ಜೊತೆ ಮಾಮೂಲಿ ಎಲ್ಲ MP ಗಳೆಲ್ಲ ಇರ್ತಾರೆ, ಕೇಂದ್ರ ಸರ್ಕಾರದ ಸಂಬಂಧವನ್ನು ಯಾವ ರೀತಿ ಮಾಡ್ಕೋತಾರೆ ಅದೆಲ್ಲ ಇದ್ದೇ ಇರ್ತದೆ. ಆದರೆ ಅವರು ಒಂದು ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಪ್ರಾದೇಶಿಕ ಪಕ್ಷ ಮುಖ್ಯ ಆಗುತ್ತಾ ಅಥವಾ ರಾಷ್ಟ್ರೀಯ ಪಕ್ಷ ಮುಖ್ಯ ಆಗುತ್ತಾ? ಸರ್, ಪ್ರಾದೇಶಿಕ ಪಕ್ಷ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಉತ್ತಮ ಬಾಂಧವ್ಯ ಇರಬೇಕು ಸರ್. ಯಾವುದೇ ಪಕ್ಷ ಇರಲಿ, ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕೇಂದ್ರ ಸರ್ಕಾರದ ಜೊತೆ ಬಾಂಧವ್ಯ ಚೆನ್ನಾಗಿರ್ಬೇಕು. ಯಾಕೆಂತಂದ್ರೆ ಸರ್ ನೋಡಿ, ರಾಜಕೀಯವಾಗಿ ಪರ ವಿರೋಧ ಇದ್ದೇ ಇರ್ತದೆ, ಆದರೆ
ಯಾವಾಗಲೂ ಅವ್ರ ಜೊತೆ ಸಂಬಂಧ ಒಂದು ಒಕ್ಕೂಟ ರಾಷ್ಟ್ರ ಅಲ್ಲ ಸರ್. ನಮ್ಮ ರಾಜ್ಯ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ನಮ್ಮ ಭಾರತದಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಅವರು ಒಂದು ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು. ಈ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಅಲ್ಲಿ ಏನು ಮಾತಾಡೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನು ಕೇಳಿದ ಅಲ್ಲಿ ಯಾವುದೇ ಮಾಡಬೇಕು ಬರೀ ಪತ್ರ ಬರೀತಾರೆ, ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನು ಬೇಕು ಅಂತಕ್ಕಂಥದ್ದನ್ನು ನಮ್ಮ ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಎಷ್ಟು ಸರಿ ಹೇಳಿದ್ರು, ನೀವು ದಯವಿಟ್ಟು ಏನು ಬೇಕು ಬನ್ನಿ, ನೀವು ಸಚಿವರು ಯಾವ ಸಂಬಂಧಪಟ್ಟಂತ ಇಲಾಖೆ ಬನ್ನಿ, ನಾನು ಕರ್ಕೊಂಡೋಗಿ ಏನ್ ಬೇಕೋ ನನ್ನ ಕೈಲಾದಷ್ಟು ಮಾಡಿಸ್ತೀನಿ ಅಭಿವೃದ್ಧಿಗೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ. ನರೇಂದ್ರ ಮೋದಿ ಅವರ ಮುಂದೆ ಹೋಗಿ ಕೂತ್ಕೊಂಡು ಮಾತಾಡೋ ತಾಕತ್ತೆ ಇಲ್ಲಿರುವಂತಹ ಎಂಪಿಗಳಿಗೂ ಇಲ್ಲ, ಯಾರಿಗೂ ಇಲ್ಲ. ಇದು ಯಾರು ಇಲ್ಲ ಸರ್. ಇವಾಗ ತೆಲಂಗಾಣ ರಾಜ್ಯ, ತೆಲಂಗಾಣ ಮತ್ತೆ ಇನ್ನೊಂದು ಆಂಧ್ರ, ಇವರೆಲ್ಲ ಎಷ್ಟು ಕೆಲಸ ಮಾಡ್ಕೋತಾರೆ, ಬೇರೆ ಬೇರೆ ರಾಜ್ಯಗಳ ಬಂದು ಎಷ್ಟು ಕೆಲಸ ಮಾಡ್ಕೋತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ಸಲ ಕರೆದ್ರು ಯಾವ ಎಂಪಿನೂ ಬರಲ್ಲ. ಬನ್ನಿ ಒಂದು ನಿಯೋಗ ಮಾಡ್ಕೊಂಡು ಹೋಗೋಣ, ಪ್ರಧಾನಮಂತ್ರಿಯನ್ನು ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಯಾವ ಎಂಪಿನೂ ಮುಂದೆ ಬರಲ್ಲ. ಸರ್ ಜನ ಹೇಳೋದಿದ್ದಾನೆ, ನೀವು ಅವ್ರಿಗೆ ಹೇಳೋದು, ಅವರು ಇವ್ರಿಗೆ ಹೇಳೋದು, ಇಲ್ಲಿ ಬದಲಾವಣೆ ಆಗೋದು ಎಲ್ಲ ಸಾಧ್ಯತೆ ಕಂಡು ಬರುತ್ತೆ. ತಮಿಳುನಾಡಿನಿಂದ ಬದಲಾವಣೆ ಆಗ್ತಾ ಇದೆ ಸರ್. ದಯವಿಟ್ಟು ನೋಡಿ, ಕ್ಲಿಯರ್ ಆಗಿ ಹೇಳಿದ್ದಾರೆ, BSNL ನಾವು ಓಪನ್ ಮಾಡಿಸ್ತೀನಿ ಅಂತೇಳಿ ಅದಕ್ಕೆ ಅಮೌಂಟನ್ನು ಕೂಡ ಸನ್ಮಾನ್ಯ ಗೌರವಾನ್ವಿತ ಮೋದಿಯವ್ರ ಜೊತೆ ಮಾತಾಡಿ ಇಟ್ಟಿದ್ದಾರೆ. 10,000 ಕೋಟಿ ಮಾಡಿ ಓಪನ್ ಮಾಡಲೇಬೇಕಂತ, ಅದು ಪ್ರೋಸೆಸ್ ಅಲ್ಲಿದೆ. ಮತ್ತೆ HMT ಕಾರ್ಖಾನೆನ ಮುಂದೆ ಬಂದರು, ಅದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ರು, ಅದೇನೋ ಒಂದು ಕಿತಾಪತಿ ಅರಣ್ಯ ಇಲಾಖೆ ಭೂಮಿ ಅಂತೇಳಿ ಅದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಮತ್ತೆ ಕುದುರೆಮುಖದ್ದು ಕೂಡ ಅಷ್ಟೇ. ಯಾವುದೇ ಒಂದು ಈ ಮಂಡ್ಯದಲ್ಲಿ ನೋಡಿ ಯಾವ್ಯಾವ ರೀತಿ ಮಾತಾಡೋ ಸರ್, ಮಂಡ್ಯದಲ್ಲಿ ಒಳ್ಳೊಳ್ಳೆ ಕಂಪನಿಗಳನ್ನ ತಗೊಂಬರೋಣ, ಅದಕ್ಕೆ ಬೇಕಾದಷ್ಟು ಜಾಗ ಕೊಡಿ ಅಂತ ಏನು ಹೇಳ್ತಿದ್ದಾರೆ, ರಾಜ್ಯ ಸರ್ಕಾರ ತಾನೇ ಕೊಡ್ಬೇಕಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಬರ್ತಾರೆ, ಆಫೀಸರ್ಗಳು ಅವರು ಸಪೋರ್ಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದು ಮಾಡ್ತಿದಾರ? ಮತ್ತೆ ಸುಮ್ಮನೆ ಹೇಳೋದು 100 ಎಕರೆ ನಮ್ಮ ಹತ್ರ ಕೊಡ್ತೀವಿ, 500 ಎಕರೆ ಕೇಳ್ತಾರೆ, ಎಲ್ಲಿಂದ ಕೊಡೋದು ಸರ್? ಆ ಇಲಾಖೆಯವರು ಬಂದವರು ಸಂಬಂಧಪಟ್ಟಂತ ಕಂಪನಿಗಳಿಗೆ ಏನು ಬೇಕು, ಯಾವ ರೀತಿ ಇರಬೇಕಂತ ಕುಮಾರಣ್ಣ ತೀರ್ಮಾನ ಮಾಡೋಕ್ಕಾಗುತ್ತೆ ಸರ್. ಹಾಗೆ ನಾನು ಹೇಳ್ತಕ್ಕಂಥದ್ದು ಏನು ಹೇಳಿದೆ ಅಂದರೆ, ಇವರು ಸನ್ಮಾನ್ಯ ವಿಜಯ್ ಅವರು ತುಂಬ ಬುದ್ಧಿವಂತರಿದ್ದಾರೆ. ಈ ಘೋಷಣೆ ಮಾಡಿರ್ತಕ್ಕಂಥದ್ದು ಹೆಚ್ಚೇ ಆದರೂ ಕೂಡ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ ಸರ್. ಏನಾಗಿದೆ ಈಗ, ವಿಜಯ್ ಅವರು ಗೆದ್ದಿದ್ದಾರೆ, ಅವ್ರಿಗೆ ಒಂದೆರಡು ಪಕ್ಷಗಳು ಬೆಂಬಲ ಕೂಡ ಕೊಟ್ಟಿದ್ದಾರೆ, ಕೊಡಲಿ, ಒಳ್ಳೇದಾಗಲಿ, ಗೌರ್ಮೆಂಟ್ ಬರಲಿ. ಆದರೆ ನಾನು ಹೇಳೋದು JDS ಮತ್ತು ನಮ್ಮ BJP ಮಿತ್ರರಿಗೆ ಏನು ಹೇಳ್ತೀನಿ ಅಂದರೆ, ಇವರು ಮಹಾರಾಷ್ಟ್ರದಲ್ಲಿ ಸರ್ಕಾರ ಬೀಳಿಸ್ಬಿಟ್ಟು ಸರ್ಕಾರ ಮಾಡಿದ್ರೆ ಅದು ಉತ್ತಮವಾದಂಥ ಕೆಲಸ. ಆದ್ರೆ ಇವ್ರು ಗೆದ್ದಿರೋರಿಗೆ ಗೆದ್ದಿರೋರಿಗೆ ಏನಾದ್ರು ಇದು ಮಾಡಿದ್ರೆ ಅದು ಅದೇನೋ ಅಕ್ರಮ ಇವ್ರ ಪ್ರಕಾರ. ಆದರೆ 5 ಸೀಟ್ ಗೆದ್ದಿರೋರು ಹೋಗಿ ಅವ್ರನ್ನ ಏನಾರು ನಮ್ಮ ಮಂತ್ರಿಮಂಡಲ ಕೊಡಿ ಅಂದ್ರೆ ನ್ಯಾಯ ಅಲ್ವಂತೆ. ಇಬ್ರು ಗೆದ್ದಿರೋರು ಸೆಂಟ್ರಲ್ ಅಲ್ಲಿ ಮಿನಿಸ್ಟ್ರಿ ಕೇಳ್ಬೋದಂತೆ, ಸೆಂಟ್ರಲ್ ನಲ್ಲಿ JDS ಅವ್ರದ್ದು. ಹೆಂಗಿದೆ ಇವ್ರದ್ದು ತಾರತಮ್ಯ ಅಂದ್ರೆ ಹೇಳ್ತೀನಿ. ನಾವು 2 ಮಂತ್ರಿ ಕೊಟ್ಟಿಲ್ಲ ಸರ್, ಏನಂದ್ರೆ ಏನ್ ಗೊತ್ತಾ ಸರ್, ವಸ್ತುಸ್ಥಿತಿ ಏನಂದ್ರೆ ತಾನ್ ಕಳ್ಳ ಪರರ್ ನಂಬ. ಈಗ JDS BJP ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಕರ್ನಾಟಕದಲ್ಲಿ ಯಾವ್ದಾದ್ರು ಪಕ್ಷ ಇದೆಯಾ ಇವಾಗ? ಸರ್ ಇವಾಗ ಬರ್ತಾ ಇದೆ ಸರ್, ನಮ್ದೇ ಆಮ್ ಆದ್ಮಿ ಪಕ್ಷ ಬರ್ತಾ, ನಮ್ಮ ಸಿದ್ಧಾಂತದ ಇಟ್ಕೊಂಡೆ ಇವತ್ತು ಇವ್ರು ಬಂದಿರೋದು. ಏನ್ ಗೊತ್ತಾ, ಎಲ್ಲಿವರೆಗೂ ವಿಜಯ್ ತರ ಏನಾದ್ರು ನಿಮ್ಮಲ್ಲಿ ಕಾಣಿಸ್ತಾ ಇದೆ? ವಿಜಯ್ ತರ ಯಾರಾದ್ರೂ? ಹೇಳ್ತೀನಿ, ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ವ್ಯಕ್ತಿ ಅದಕ್ಕೆ ಸಿದ್ಧಾಂತಗಳಿಗೆ ವ್ಯಕ್ತಿ ಬಂದು ಸೇರ್ಕೊಂಡ್ರೆ ಐಡಿಯಾಲಜಿ ಯಾವತ್ತು ವರ್ಕೌಟ್ ಆಗುತ್ತೆ ಹೊರತು ನಾನು ಒಬ್ಬನೇ ವ್ಯಕ್ತಿ ಏನು ಮಾಡ್ತೀನಿ ಅಂದ್ರೆ ವಿಜಯ್ ಅವರು ಮಾಡಕ್ ಆಗ್ತಾ ಇರಲಿಲ್ಲ. ಸಿದ್ಧಾಂತಗಳಿಗೆ ವಿಜಯ್ ಅವರು ಸೇರ್ಕೊಂಡಾಗ ಪ್ರಬಲ ಆಗುತ್ತೆ. ಹಜಾರೆ ಅವರ ಒಂದು ಹೋರಾಟ ಬಂದು ಅಣ್ಣಾ ಹಜಾರೆ ತಳ್ಳಿ ಅವ್ರದ್ದು ಹೈಜಾಕ್ ಮಾಡಿ ಬಂದು ಆಮೇಲೆ ಏನಾಯ್ತು, ಯಾವ ರೀತಿ JDS ಉದಯವಾಗಿದೆ ಕಾಂಗ್ರೆಸ್ ಇಂದ. ಗಲಾಟೆ ಆಗಿದೆ. ರಾಷ್ಟ್ರೀಯ ಪಕ್ಷ ಆಗಿದೆ. ಬಂದು ಅವರು ಕ್ಷೀಣಿಸ್ತಾ ಇದೆ. ಟೀಕೆ ಮಾಡ್ತಾ ಇದ್ದಾರೆ. ಬರ ಎಲೆಕ್ಷನ್ 10ಕ್ಕಿಂತ ಕಡಿಮೆ ಬರಲಿಲ್ಲ ಅಂದ್ರೆ ಕೇಳ್ರಿ. ಪಂಜಾಬ್ ಅಲ್ಲಿ ನಮ್ದು ಸರ್ಕಾರ ಇದೆ ಸರ್, ಇವ್ರದ್ದು ಎಲ್ಲಿದೆ ಸರ್ಕಾರ? ಪ್ರಾದೇಶಿಕ ಪಕ್ಷ ಎಷ್ಟು ಸರ್ಕಾರ ಇಲ್ಲಂದ್ರೂ ಕೂಡ ಗೆದ್ದೆತ್ತಿನ ಕಡೆ ಹೋಗೋರು ಇವರು ನಿಜವಾಗ್ಲು ಏನಾದ್ರು ಅನುಕೂಲ ಸಿದ್ಧ ರಾಜಕಾರಣ ಮಾಡ್ಕೊಂಡ್ ಬರ್ತಾರದು ಕರ್ನಾಟಕದಲ್ಲಿ. ಬಿಜೆಪಿ ಬಿಜೆಪಿ ನಮ್ಗೆ ನಾವ್ ಯಾವ್ದೇ ಕಾರಣಕ್ಕೂ ಬಿಜೆಪಿ ಸಪೋರ್ಟ್ ಮಾಡಲ್ಲ. ಬಿಜೆಪಿನ ಖಂಡಿಸ್ತೀವಿ, ಸಿದ್ಧಾಂತವಾಗಿ ಅವ್ರ ವಿರುದ್ಧ ಹೋರಾಡ್ತೀವಿ. ಆದ್ರೆ ಇವ್ರು ಹಂಗಲ್ಲ, ಬಿಜೆಪಿ ಜೊತೆ
ಜನರ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಸಪೋರ್ಟ್. ನಾನು ಯಾವ ಸಮಾನ ಮನಸ್ಕರ ಯಾರು ಇರ್ತಾರೆ ನಮ್ಮ ಸಿದ್ಧಾಂತಗಳಿಗೆ ಎಲ್ಲಿ ಸರಿಸಮನಾಗಿ ಬರುತ್ತೆ ಅವ್ರಿಗೆ ನಾವು ಸಪೋರ್ಟ್. ಬಿಜೆಪಿಗೆ ಇವ್ರು ಏನು ಗೊತ್ತಾ ಹೋಗಿ ಸರೆಂಡರ್ ಆಗಿರೋದು ಇವರು ಇನ್ನು ಭವಿಷ್ಯದಲ್ಲಿ ಬರಲ್ಲ, ಇಲ್ಲೇನಾದ್ರು ನಾವು ಹೋಗ್ಲಿಲ್ಲ ಅಂದ್ರೆ ನಮ್ಮ ಪಕ್ಷ ನಿರ್ನಾಮ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರು ಮಾಡಿರೋ ಸರ್ ಕೂತ್ಕೊಳ್ಳಿ. ಕರ್ನಾಟಕ ಗೊತ್ತು 51 ಇದ್ದಿದ್ದು ಏನಕ್ಕೆ ಸರ್ 17 ಬಂತು ನಿಮ್ದು? 51 ಇದ್ದು ಏನಕ್ಕೆ ಬಂತು 17? ಬರೋ ದಿನಗಳಲ್ಲಿ ನಿಮ್ಮನ್ನು ರೀಪ್ಲೇಸ್ ಮಾಡ್ತೀವಿ ನೋಡ್ತಾ ಇದ್ದೀವಿ ನಾವು. ಇವತ್ತು ಜಾತ್ಯತೀತ ಸಿದ್ಧಾಂತಕ್ಕೆ ತಿಲಾಂಜಲಿ ಇಟ್ಬಿಟ್ಟು ಕೋಮುವಾದಿ ಬಿಜೆಪಿ ಸೇರ್ಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅಲ್ಲ, ರಾಷ್ಟ್ರೀಯ ಪಕ್ಷಗಳಿಗೆ ಯಾವಾಗ ಬುದ್ಧಿ ಬರುತ್ತೆ ಅಂದ್ರೆ ಟಿವಿಗೆ ಹೆಂಗ್ ಬಂತಲ್ಲ ಹಂಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದ್ರೆ ಮಾತ್ರ ಅವರಿಗೆ ಬುದ್ಧಿ ಬರಲ್ಲ. ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಅವರು ಈಗ ಸರ್ಕಾರವನ್ನ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಆದ ನಂತರ ಸಾಕಷ್ಟು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅದು ಕೂಡ ಯಕ್ಷ ಪ್ರಶ್ನೆ ಇದೆ. ಯಾಕಂದ್ರೆ 2.5 ಲಕ್ಷ ಕೋಟಿ ಬೇಕಾಗುತ್ತೆ ಗ್ಯಾರಂಟಿಗಳಿಗೆ. ಅದನ್ನ ಹೇಗೆ ಹೊಂದಾಯಿಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದರ ಜೊತೆಗೆ ರಾಜಕೀಯ ಅನುಭವ ಕಡಿಮೆ ಇದೆ ವಿಜಯ್ ಅವರಿಗೆ. ಇದೆಲ್ಲವೂ ಕೂಡ ಚಾಲೆಂಜ್ ಇದೆ. ಒಟ್ಟಿನಲ್ಲಿ ಏನೇ ಆದರೂ ಕೂಡ ಒಂಥರ ಅಲೆ ಸೃಷ್ಟಿ ಆಗಿದೆ ಅಲ್ಲಿ. ನೋಡೋಣ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ. ಇದಾಗಿದ್ದು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.